ಹಾಯ್ ಗೈಸ್, ಇವತ್ ನೋಡ್ತಿರೋ ಮೂವಿ ಅದಂದ್ರೆ ನಮ್ ಹೀರೋನು ಒಂದ್ ಡಾಕ್ಟರ್ ಆಗಿರ್ತಾರೆ. ನಮ್ ಹೀರೋ ಈ ಫೈರ್ ಫೈಟರ್ ಅಂತಾರಲ್ಲ ಅದಾಗಿರ್ತಾರೆ. ಸೊ ಇವ್ರಿಬ್ರು ಮಧ್ಯದಲ್ಲಿ ಒಂದು ತುಂಬಾ ಡಿಫ್ರೆಂಟ್ ಇದೆ. ಏನಂತಂದ್ರೆ ನಮ್ ಹೀರೋ ಸ್ವಲ್ಪ ಸಿಡಿ ಅನ್ನೋ ಕ್ಯಾರೆಕ್ಟರ್, ಎಲ್ಲಾರ ಮೇಲೆ ಕೋಪ ಪಡ್ತಿರ್ತಾನೆ ಜಾಸ್ತಿ. ಆತರ ಯಾವಾಗ್ಲೂ ನಗ್ಕೊಂಡ್ ಮಾತಾಡಕ್ಕೆ ಬರಲ್ಲ. ಅದಲ್ದೆ ನಮ್ ಹೀರೋಯಿನ್ನು ಒಂದ್ ಮಿಸ್ಟೇಕ್ ಮಾಡ್ಬಿಡ್ತಾಳೆ. ಅವಳು ಯಾವ್ದೋ ಒಂದ್ ಪೇಷಂಟ್ಗೆ ತಪ್ಪಾಗಿ ರಿಪೋರ್ಟ್ ಮಾಡ್ಬಿಟ್ಟು ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಡುತ್ತೆ. ಆ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಹೀರೋ ಹತ್ರ ಲವ್ ಮಾಡಂಗ್ ಯಾಕೆ ಮಾಡ್ತಾಳೆ. ಬಟ್ ಆದ್ರೆ ಮಾಡ್ತಾ ಮಾಡ್ತಾ ನಿಜಲ್ಲೂ ಇಷ್ಟಪಟ್ಬಿಡ್ತಾಳೆ. ಬಟ್ ಹೀರೋ ಈ ತರ ಆಂಗರ್ ಇಶ್ಯೂ ಇರೋ ಪ್ರಾಬ್ಲಮ್ ಇರೋ ಹೀರೋ ಅವಳನ್ನ ಲವ್ ಮಾಡಲ್ಲ ಅಂತ ಇರೋ ಕತೆ. ಈ ಮೂವಿ ಹೆಸರು ಲವ್ 9/11 ಅಂತ. ಚಾನಲ್ಗೋಸ್ಕರ ಬರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ಲಿ ನಾನು ಮಾಡ್ಕೊಳ್ಳಿ. ಹಂಗೆ ಪಕ್ಕದಲ್ಲಿರೋ ಹೈಪ್ ಆಪ್ಷನ್ ಅನ್ನೋದು ಒಂದು ಆಪ್ಷನ್ ಬರುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ, ಅದನ್ನು ಕೊಟ್ಬಿಟ್ರೆ ನಂಗೆ ತುಂಬಾ ಯೂಸ್ ಆಗುತ್ತೆ. ಬನ್ನಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗ್ ಸೀನ್ಲಿ ನಮ್ಮ ಹೀರೋನ್ ತೋರಿಸ್ತಾರೆ. ನಮ್ಮ ಹೀರೋ ಹೆಸರು ಗು ಅಂತ. ಅವರು ಯಾರೋ ಒಬ್ಬ ಪರ್ಸನ್ ನೋಡಕ್ಕೆ ತುಂಬಾ ಹಠ ಮಾಡ್ತಿರ್ತಾರೆ. ಅಲ್ಲಿರೋ ಅವ್ರ ಫ್ರೆಂಡು ಒಳಗೋಗ್ದೆ ತಡಿತಾ ಇರ್ತಾರೆ. ಬಟ್ ಹೆಂಗೋ ಮಾಡಿ ತಳ್ಬಿಟ್ಟು ಒಳಗೋಗಿ ನೋಡಿದಾಗ ಅವ್ರ ವೈಫ್ ತೀರೋಗ್ಬಿಟ್ಟಿರ್ತಾರೆ. ಅದು ಅವ್ರಿಗೆ ತುಂಬಾ ಕಷ್ಟ ಕೊಡ್ತಿರುತ್ತೆ. ಹಂಗೆ ಸ್ವಲ್ಪ ದಿನ ಆದ್ಮೇಲೆ ಹಂಗೆ ತೋರಿಸ್ತಾರೆ. ಇವ್ರಿಗೆ ವೈಫ್ ಕಳ್ಕೊಂಡಿರೋದನ್ನ ಇನ್ನೂ ಮರೆಯಕ್ ಆಗ್ತಿರಲ್ಲ. ಅದೇ ನೆನಪಲ್ಲಿ ಒಬ್ರು ಒಬ್ಬಂಟಿಯಾಗಿ ಬಾಳ್ತಾ ಇರ್ತಾರೆ. ಹಂಗೆ ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ನಮ್ ಹೀರೋಯಿನ್ ತೋರಿಸ್ತಾರೆ. ನಮ್ ಹೀರೋಯಿನ್ ಹೆಸರು ಮೀಜೋ ಅಂತ. ನಮ್ ಮೀಜೋ ಇದಾರಲ್ಲ ಇವರು ಡಾಕ್ಟ್ರು. ಬಟ್ ಆದ್ರೆ ಇವ್ರು ಬಿಲ್ಡಪ್ ಕೊಡೋದು ಹೆಂಗಿರುತ್ತೆ ಅಂದ್ರೆ, ಪ್ರಪಂಚದಲ್ಲೇ ಡಾಕ್ಟರ್ಗಳೇ ಇಲ್ದೆ ಇವ್ರೊಬ್ಬರೇ ಡಾಕ್ಟ್ರು, ಇವ್ರೊಬ್ಬರಿಂದನೇ ಎಲ್ಲಾರನ್ನು ಬಚಾವ್ ಮಾಡಕ್ಕಾಗತ್ತೆ ನಂಗೆ ಬಿಲ್ಡಪ್ ಕೊಡ್ತಾರೆ. ಸ್ವಲ್ಪ ಸೀನ್ ಕೊಡ್ಕೊಂಡ್ ತಿರ್ಗೋ ಕ್ಯಾರೆಕ್ಟರ್ ಇವರು. ಇವಾಗ್ಲೂ ಅದೇ ತರ ಒಂದು ಹಸ್ಬೆಂಡ್ ಅವ್ರ ವೈಫ್ ನ ಕರ್ಕೊ ಬಂದ್ಬಿಟ್ಟು ಟ್ರೀಟ್ಮೆಂಟ್ ಮಾಡಕ್ಕೆ ಕರೀತಾ ಇರ್ತಾರೆ. ಆವಾಗ ಸರಿ ಇರಿ ಒಂದ್ ನಿಮಿಷ ಡಾಕ್ಟರ್ ಕರಿತೀನಿ ಅಂತ ಅವ್ರ ಫ್ರೆಂಡ್ ಹೇಳಿದ್ರೆ, ಡಾಕ್ಟ್ರಾ? ಯಾಕೆ ನಾನೇನ್ ಡಾಕ್ಟರ್ ತರ ಕಾಣಲ್ವಾ ನಿಂಗೆ ಅಂದಾಗ, ನೀನ್ ನೋಡ್ತೀಯಾ ಅಂದ್ರೆ, ಏನ್ ಅನ್ಕೊಂಡಿದ್ಯಾ ನಾನ್ ಯಾರು, ನಾ ಡಾಕ್ಟರ್ ಅಲ್ವಾ ಅಂದ್ಬಿಟ್ಟು ಫುಲ್ ಬಿಲ್ಡಪ್ ಕುಟ್ಕೊಂಡು ನೋಡಂಗ್ ಹೋಗ್ತಾಳೆ. ಅಲ್ಲಿ ಅವ್ರ ಫ್ರೆಂಡ್ ಚೆಕ್ ಮಾಡ್ತಿದ್ರೆ ಆ ಲೇಡಿ ಕೈಯಲ್ಲೆಲ್ಲ ತುಂಬಾ ಏಟ್ ಆಗಿರುತ್ತೆ. ನೋಡಿದ್ರೆ ಯಾರೋ ಹೊಡೆದಿರ್ಬೇಕು ಆ ತರ ಇರುತ್ತೆ, ಆ ತರ ಕಾಣ್ತಾ ಇರುತ್ತೆ. ಅವನ ಹಸ್ಬೆಂಡ್ ನೋಡಿದ್ರು ಸ್ವಲ್ಪ ವಿಯರ್ಡ್ ಆಗಿ ಬಲ್ಕ್ ಆಗಿರ್ತಾನೆ. ನೋಡಿದ್ರೆ ವೈಫ್ ನ ಹೊಡೆಯೋ ತರನೇ ರೌಡಿ ತರ ಇರ್ತಾನೆ. ಇವಳು ಹಂಗೆ ನೋಡ್ಬೇಕಾದ್ರೆ ಅವ್ನ ಕೈಲಿ ಒಂದು ಟ್ಯಾಟು ಹಾಕೊಂಡಿರ್ತಾನೆ. ಆ ಟ್ಯಾಟು ಯಾವ ತರ ಅಂದ್ರೆ, ಆ ಏರಿಯಲ್ಲಿರೋ ಗ್ಯಾಂಗ್ಸ್ಟರ್ಗಳು ಟೀಮ್ ಅಲ್ಲಿ ಇರ್ತಾರಲ್ಲ, ಅವ್ರ ಕೆಲಸ ಮಾಡೋ ಟೀಮ್ ಅಲ್ಲಿರೋ ಹುಡುಗರು ಹಾಕೊಳ್ಳೋ ಟ್ಯಾಟು ಅದು. ಅದ್ ನೋಡಿದ್ದು ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತಾಳೆ ಇವನೇ ಹೊಡೆದಿರ್ಬೇಕು ಅಂತ. ಆಗ ಸರಿಯಾಗಿ ಚೆಕ್ ಮಾಡಿದೆ. ಇಲ್ಲ ನಾನು ಚೆಕ್ ಮಾಡಿದೆ, ಏನ್ ಪ್ರಾಬ್ಲಮ್ ಇಲ್ಲ, ನಾನು ಟ್ಯಾಬ್ಲೆಟ್ ಕೊಡ್ತೀನಿ ಅದನ್ನ ಕೊಡಿ ಅಂತ ಹೇಳ್ಬಿಡ್ತಾಳೆ. ಆಗ ಅವ್ನು ಕಿರಿಸ್ತಾ ಇರ್ತಾನೆ, ಏನ್ ಹಿಂಗೆ ಹೇಳ್ತಿದ್ದೀರಾ, ಅಲ್ಲ ಅವ್ರು ತುಂಬಾ ತಲೆನೋವು ಅಂತ ಹೇಳ್ತಾ ಇದ್ಲು, ನಾನು ಸಡನ್ ಆಗಿ ಕರ್ಕೊ ಬಂದೆ, ಸ್ಕ್ಯಾನ್ ಗಿನ್ ಮಾಡಿ ನೋಡಿ ಅಂದ್ರೆ, ಇಲ್ಲಿ ನಾನ್ ಡಾಕ್ಟ್ರಾ ನೀನ್ ಡಾಕ್ಟ್ರಾ ಅಂತ ಕೇಳ್ತಾಳೆ. ಆಗ ಅವ್ನು ಕೋಪ ಬಂದ್ಬಿಡುತ್ತೆ, ಜೋರಾಗಿ ಕಿರ್ತಾ ಇರ್ತಾನೆ, ಏನ್ ಡಾಕ್ಟ್ರುಗಳು ಇವಳು ಮಾತಾಡೋಕ್ಕೂ ಬರಲ್ವಾ ಹಂಗೆ ಹಿಂಗೆ ಅಂತ. ಏನೇ ಮಾಡಿದ್ರು ಅವಳು ಬೆಲೆನೇ ಕೊಡಲ್ಲ. ಬೆಲೆ ಕೊಡದೆ ಅವ್ನ್ ಟ್ಯಾಬ್ಲೆಟ್ ಬರ್ಕೊಟ್ಬಿಟ್ಟು ಹೋಗ್ಬಿಡ್ತಾಳೆ. ಅದಾದ್ಮೇಲೆ ನೆಕ್ಸ್ಟ್ ಸೀನ್ಲಿ ನಮ್ಮ ಹೀರೋ ಟೀಮ್ ತೋರಿಸ್ತಾರೆ. ಅವನು ಫೈರ್ ಫೈಟರ್ ಅಲ್ವಾ, ಅವರೆಲ್ಲ ಒಂದು ಟೀಮ್ ಹೋಗಿ ಎಲ್ಲ ಹೋಗ್ತಾ ಇರ್ತಾರೆ. ಹೋಗ್ಬೇಕಾದ್ರೆ ಅಲ್ಲಿ ಹೀರೋ ಫ್ರೆಂಡ್ಸ್ ಎಲ್ಲ ಎಷ್ಟೊಂದು ಜನ ಇರ್ತಾರೆ. ಅದಲ್ಲೊಂದು ಹೀರೋಗೆ ಸ್ವಲ್ಪ ಕ್ಲೋಸ್ ಆಗಿರೋ ಒಬ್ಬ ಫ್ರೆಂಡ್ ಇರ್ತಾನೆ. ಆ ಹುಡುಗನ್ನ ಇನ್ನೊಂದು ಹುಡುಗಿ ಬಾಬ್ ಕಟ್ ಮಾಡ್ಕೊಂತಾಳ. ಅವಳು ಇವನ್ ಕಂಡ್ರೆ ತುಂಬಾ ಇಷ್ಟ. ಯಾವಾಗ್ಲೂ ಲೈನ್ ಹೊಡಿತಿರ್ತಾಳೆ, ಅಂದ್ರೆ ಕ್ರಶ್ ಸ್ವಲ್ಪ. ಇದು ಅವನಿಗೂ ಗೊತ್ತು. ಬಟ್ ಆದ್ರೆ ಅದು ಗೊತ್ತಿಲ್ಲದಂಗೆ ತೋರ್ಸ್ಕೊಂಡ್ರು ಡೈರೆಕ್ಟ್ ಆಗೆಲ್ಲ ಹೇಳ್ತಾನೆ, ನಿನಗೆ ನನಗಿಂತಾನೆ ಒಳ್ಳೆ ಹುಡುಗ ಸಿಗ್ತಾನೆ, ನನ್ ಮಾತ್ರ ಇಷ್ಟ ಪಡ್ಬೇಡ ಆಯ್ತಾ ಅನ್ಕೊಂಡು ಸ್ವಲ್ಪ ಹೆಗ್ಲ ಮೇಲೆಲ್ಲ ಕೈ ಹಾಕೊಂಡು ಹೋಗ್ತಿರ್ತಾನೆ. ಆಮೇಲೆ ಅವ್ರು ಹಿಂಗೆ ಮಾತಾಡ್ಕೊಂಡು ಹೋಗ್ಬೇಕಾರೆ ಅಲ್ಲೊಂದು ಯಾರೋ ಒಬ್ಬ ಪರ್ಸನ್ ಜೋರಾಗಿ ಕಿರ್ಸ್ಕೊಂಡು ಅಳ್ತಾ ಇರ್ತಾನೆ. ಅದ್ ಯಾರು ಅಲ್ಲ, ಹಾಸ್ಪಿಟ್ಲ್ ಇದ್ನಲ್ಲ ಅವನೇನೆ. ಅವನು ಎಂತಿ ಫುಲ್ಲು ಮೂರ್ಛೆ ಹೋಗ್ಬಿಟ್ಟು ಬಿದ್ದೋಗ್ಬಿಟ್ಟಿರ್ತಾರೆ. ಸಡನ್ ಆಗಿ ಬರ್ತಾ ಇದ್ಲು, ಮಾತಾಡ್ಕೊಂಡೇ ಬಂದು ಇದ್ದಕ್ಕಿದ್ದಂಗೆ ಮೂರ್ಛೆ ಹೋಗ್ಬಿಟ್ಲು. ಏನಾಗ್ತಿದೆ ಗೊತ್ತಿಲ್ಲ, ಪ್ಲೀಸ್ ಹೆಲ್ಪ್ ಮಾಡಿ ಅಂತ ಕೇಳ್ಕೊಂತಾನೆ. ಆಗ ಸರಿ ಅಂದ್ಬಿಟ್ಟು ಎಲ್ಲ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರೆ ಅಲ್ಲಿ ಡಾಕ್ಟರ್ ಹೇಳ್ತಾರೆ, ರೇರ್ ಆಗಿರೋ ಒಂದು ಸಿಂಟಮ್ ಏನೋ ಇದೆ, ಅದನ್ನ ಹೇಳ್ತಾರೆ. ಇಷ್ಟೊಂದು ಲೇಟಾಗಿ ಕರ್ಕೊಂಡ್ ಬಂದಿದ್ದೀರಾ, ನಿಮ್ಗೇನ್ ಬುದ್ಧಿ ಇಲ್ವಾ ಅಂತ ಅನ್ಕೊಂಡು ತುಂಬಾ ಬೈತಾರೆ ಡಾಕ್ಟ್ರು. ಅವನಿಗದು ಕೇಳಿದ್ದೆ ಸರ್ರ ಕೋಪ ಬರುತ್ತೆ. ಯಾಕೆಂದ್ರೆ ಹೀರೋಯಿನ್ ಇಂದಾನೆ ಆತರ ಆಗಿದ್ದಲ್ವಾ. ಇದನ್ನ ಹೀರೋ ನೋಟಿಸ್ ಮಾಡ್ಬಿಡ್ತಾನೆ. ಅವ್ನು ಸ್ವಲ್ಪ ಏನೋ ವಿಯರ್ಡ್ ಆಗಿ ನಡ್ಕೊಂತಾನೆ ಅಂದ್ಬಿಟ್ಟು ಅವ್ನು ಫಾಲೋ ಮಾಡ್ಕೊಂಡು ಹೋದ್ರೆ ಎಲ್ಲಾರ ಹತ್ರ ಹೋಗಿ ಕಿರ್ತಾ ಇರ್ತಾನೆ. ಎಲ್ಲಿ ಆ ನರ್ಸ್ ಎಲ್ಲಿ, ಆ ಡಾಕ್ಟರ್ ಇಲ್ಲಿ ಅಂತ. ಇದ್ ನೋಡ್ತಾ ಹೋಗ್ಬಿಟ್ಟು ಇವ್ನು ಕೂಗಕ್ ಹೋದ್ರೆ ಹೀರೋ ಮೇಲೆ ಹೊಡೆದ್ಬಿಡ್ತಾನೆ, ಮೂಗ್ಗೆ ಗುದ್ಬಿಡ್ತಾನೆ. ನನ್ ಕಷ್ಟ ನಿಂಗೆ ಅರ್ಥ ಆಗ್ತಿಲ್ಲ, ಒಂಚೂರು ಅರ್ಥ ಮಾಡ್ಕೋ, ಅವಳು ಎಲ್ಲಿ ಅಂತ ಹೇಳು ಅಂತ ಹೇಳಿದ್ರೆ ಅವ್ನು ಏನು ಹೇಳಿದ್ರೆ ಕೇಳಲ್ಲ. ಅವ್ನು ಚಾಕು ತಗ್ಬಿಟ್ಟು ಎದುರಿಸ್ತಿರ್ತಾನೆ. ಸ್ವಲ್ಪ ಕಾಮ್ ಡೌನ್ ಮಾಡ್ಬಿಟ್ಟು ಚಾಕು ಕಿತ್ಕೊಂತಾನೆ. ಅವ್ನಿಗೆ ಏನ್ ಮಾತಾಡೋದು ಗೊತ್ತಾಗಲ್ಲ, ತುಂಬಾ ಅಳ್ತಾ ಇರ್ತಾನೆ ಪರ್ಸನ್. ಆಮೇಲೆ ಈ ಕಡೆ ಹೀರೋಯಿನ್ ಹತ್ರ ಅವರು ದೊಡ್ಡ ಅಧಿಕಾರದಲ್ಲಿರೋ ಡಾಕ್ಟರ್ ಬಂದ್ಬಿಟ್ಟು, ಸೀನಿಯರ್ ಡಾಕ್ಟರ್ ಬಂದ್ಬಿಟ್ಟು ಹೇಳ್ತಿರ್ತಾರೆ, ನೀನ್ ಏನ್ ಟ್ರೀಟ್ಮೆಂಟ್ ಮಾಡಿದ್ಯಾ ನನ್ಗಂತೂ ಗೊತ್ತಿಲ್ಲ, ಅಲ್ಲ ನೀನ್ ಕರೆಕ್ಟ್ ಆಗಾರ ನೋಡ್ಬೇಕು ತಾನೆ, ನೀ ಏನ್ ಓದಿದ್ಯಾ, ಡಾಕ್ಟರ್ ತಾನೇ ಓದಿದ್ಯಾ ಅನ್ಕೊಂಡು ತುಂಬಾ ರೈಸ್ ಆಗ್ಬಿಡ್ತಾರೆ. ನೋಡಿ ಮಾಡಿದ ಮಿಸ್ಟೇಕ್ ಇಂದ ನಿನಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಇದು ತುಂಬಾ ದೊಡ್ಡ ಕೇಸ್ ಆಗ್ಬಿಡುತ್ತೆ, ನೋಡ್ಕೊ ಅನ್ಭವಿಸ್ತೀಯ ನೀನು ಅಂತ ಅಂದ್ಬಿಟ್ಟು ಬೈಬೇಕಾರೆ ಇನ್ನೊಂದು ಲೇಡಿ ಬರ್ತಾರೆ. ಬಂದ್ಬಿಟ್ಟು ನೀವೇನ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದು, ಈಗ ಅವರು ನಿಮ್ ಮೇಲೆ ಕೇಸ್ ಹಾಕಿದ್ದಾರೆ, ಕೇಸ್ ಹಾಕಿರೋದ್ರಿಂದ
ನೀವು 3 ವರ್ಷ ಇಲ್ಲ 3 ಇಂದ 7 ವರ್ಷ ಕೆಲಸ ಮಾಡಂಗಿಲ್ಲ, ಸಸ್ಪೆಂಡ್. ನೀವು ಡಾಕ್ಟರ್ ಕೆಲಸ ಮಾಡಂಗೇ ಇಲ್ಲ. ಅದಲ್ಲದೆ ನೀವು ಅವ್ರಿಗೆ ಕಾಂಪನ್ಸೇಷನ್ ಆಗಿ ಅಮೌಂಟ್ ಕೂಡ ಕೊಡಬೇಕು ಅಂತ ಹೇಳ್ತಾರೆ. ಇದನ್ ಕೇಳಿದ್ರೆ ಹೀರೋನ್ಗೆ ತಲೆ ಮೇಲೆ ಕಲ್ಲಾಕಂಗ್ ಆಗ್ಬಿಡುತ್ತೆ. ಆಬ್ವಿಯಸ್ಲಿ ಅವಳು ಸೀರಿಯಸ್ ಆಗಿ ತಗೋಬೇಕಿತ್ತನ್ನ, ಅವಳದೇ ತಾನೆ ತಪ್ಪು. ಅದಲ್ಲದೆ ಹೀರೋನ್ಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ, ಅವ್ಳು ಮಾಡಿ ತಪ್ಪಿಂದಾನೆ ಆತರ ಆಯ್ತು ಅಂತ. ಅವನೇನೋ ಆ ವೈಫ್ ನ ಮಾಡಿರ್ಬೇಕು, ಅದನ್ನ ಇಲ್ದೆ ಆ ಟಾಪಿಕ್ ಚೇಂಜ್ ಮಾಡಕ್ಕೆ ನನ್ ಮೇಲೆ ಎಳಿತಾ ಇದ್ದಾನೆ ಅಂತ ಇವಳು ಇನ್ನೂ ಇವಳದೇ ಸರಿ ಇಲ್ಲ ಅನ್ನಂಗೆ ಮಾತಾಡ್ತಿರ್ತಾಳೆ. ಇವಳು ಸರಿ, ಇವಳೇ ಕರೆಕ್ಟ್ ಅಂತ. ಅದಾದ್ಮೇಲೆ ಇದರಿಂದ ಎಸ್ಕೇಪ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಕೇಳಿದಾಗ ಅಲ್ಲಿರೋರೇ ಹೇಳ್ತಾರೆ, ಲೇಡಿ ಅವನು ಆ ಪರ್ಸನ್ ಇದಾನಲ್ಲ ಅವ್ರ ಹಸ್ಬೆಂಡ್, ಅವನು ಹೀರೋನ ಹೊಡ್ಬಿಟ್ನಲ್ಲ, ಅಂದ್ರೆ ಒಂದ್ ಫೈರ್ ಫೈಟರ್ ನ ಮೂಗ್ಗೆ ಗುದ್ಬಿಟ್ಟ, ಕಾಪ್ದಲ್ಲಿ ಗುದ್ಬಿಟ್ಟ. ಅವ್ರ ಏನಾರ ಹೋಗ್ಬಿಟ್ಟು ಅವ್ರ ಕೇಸ್ ಹಾಕ್ಬಿಟ್ರು ಅಂದ್ರೆ ಅವನ್ನ ಜೈಲ್ಗೆ ಹಾಕ್ಬಿಡ್ತಾರೆ. ಅವಾಗ ಅವ್ನ್ ನಿಮ್ಮ ಮೇಲೆ ಕೇಸ್ ಹಾಕಕ್ಕಲ್ಲ. ಸೊ ಅದೊಂದೇ ಚಾನ್ಸ್ ಇರೋದು, ಅದ್ ಬಿಟ್ರೆ ಬೇರೆ ಚಾನ್ಸ್ ಇಲ್ಲ ಅಂತ ಹೇಳ್ತಾರೆ. ಅವಾಗ ಇವಳು ಫುಲ್ ಪ್ಲಾನ್ ಮಾಡ್ಕೊಂಡು ಓಡೋಗ್ಬಿಡ್ತಾಳೆ. ಹೋಗ್ಬಿಟ್ಟು ಇವನ ಹತ್ರ ಫುಲ್ ನೈಸ್ ಹೊಡಿಯಕ್ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಕಾಫಿ ಕೊಡೋದಂತೆ, ಜ್ಯೂಸ್ ಕೊಡೋದಂತೆ ಅನ್ಕೊಂಡು ಇವನ ನೈಸ್ ಮಾಡ್ತಿರ್ತಾಳೆ, ಇವನು ಅವನ ಮೇಲೆ ಕೇಸ್ ಹಾಕ್ಲಿ ಅಂತ. ಇವಳು ಏನೇ ಗಮನಿಸ್ಕೊಂಡ್ರು ಹೀರೋ ಇದಕ್ಕೆಲ್ಲ ಬಿಡೋನೆ ಅಲ್ವೇ ಅಲ್ಲ. ನೋಡಿ, ನನಗೆ ಗೊತ್ತು ನಿನ್ನಿಂದ ಅವನು ಮಿಸ್ಟೇಕ್ ಆಗಿದೆ ಅಂತ, ಸೊ ನೀನ್ ಏನ್ ಅಂದ್ಕೊಂಡಿದ್ಯಾ, ಅವನ ಮೇಲೆ ಕೇಸ್ ಹಾಕ್ಬಿಟ್ರೆ ನೀನ್ ಬಚಾಗ್ಬಿಡೋಣ ಅಂತ. ಇಲ್ಲೋಡು, ಇಲ್ಲಿ ಜಸ್ಟ್ ಒಂದು ನಾರ್ಮಲ್ ಟಾಪಿಕ್ ನಡೀತಿಲ್ಲ, ಇದು ಒಂದ್ ಜೀವದ ಮೇಲೆ ನಡೀತಾ ಇರೋದು. ನಾ ಇದಕ್ಕೆಲ್ಲ ನಾನು ಬಿಡಲ್ಲ, ನೀ ಏನೇ ಮಾಡಿದ್ರು ನಾನು ಅವನ ಮೇಲೆ ಕೇಸ್ ಹಾಕಲ್ಲ ಅಂತಾನೆ. ಹಂಗೆಲ್ಲ ಮಾಡಕ್ ಹೋಗ್ಬಿಡಿ ಅಂತ ಏನೇನೋ ಹೇಳಿದ್ರು. ಹೀರೋಯಿನ್ ಬಿಡೋದೇ ಇಲ್ಲ, ಎಲ್ಲ ಕಡೆ ಫಾಲೋ ಮಾಡ್ತಿರ್ತಾಳೆ. ಒಂದ್ ಟೈಮ್ ಗಂಟ ಗೊತ್ತಲ್ಲ ಹೀರೋ ಕ್ಯಾರೆಕ್ಟರ್ ಯಾವ್ತರ ಅಂತ. ಅವ್ನ್ ಸ್ವಲ್ಪ ಕೋಪ ಜಾಸ್ತಿ, ಅವ್ನು ಹೊಡಿಯಕ್ಕೆ ಹೋಗ್ಬಿಡ್ತಾನೆ. ಇವಳು ಓಡೋಗ್ತಿರ್ತಾಳೆ. ಅಲ್ಲ, ಒಂದ್ ಹುಡುಗಿ ಅಂತ ನೋಡ್ರೆ ಹೊಡಿಯಕ್ಕೆ ಬರ್ತಾನಲ್ಲ ಯಪ್ಪ ಅನ್ಕೊಂಡು ಗೊಣಿಕೊಂಡೆ ಓಡೋಗ್ತಾಳೆ. ಆಮೇಲೆ ಮನೇಲಿ ಕೂತ್ಕೊಂಡು ಏನ್ ಮಾಡೋದು ಗೊತ್ತಾಗದೆ ಯೋಚನೆ ಮಾಡ್ತಿರ್ತಾಳೆ. ಅಲ್ಲ, ಹೆಂಗಾರು ಮಾಡಿ ಇದನ್ನ ಎಸ್ಕೇಪ್ ಆಗ್ಬೇಕಲ್ಲ, ನನ್ನ ಲೈಫೇ ಹಾಳಾಗ್ಬಿಡುತ್ತೆ ಅನ್ಕೊಂಡು ಫೀಲ್ ಮಾಡ್ತಿರ್ತಾಳೆ. ಅವಾಗ ಸರಿ, ಬೇರೆ ಚಾನ್ಸೇ ಇಲ್ಲ, ನಾನು ಅವನ್ನ ಲವ್ ಮಾಡಂಗೆ ಯಾಕೆ ಮಾಡ್ತೀನಿ. ಅವಾಗ ಏನಾಗುತ್ತೆ, ಅವನು ನನ್ನ ಲವ್ ಮಾಡ್ತಾನೆ. ಅದಾದ್ಮೇಲೆ ಅವ್ನು ಹೆಂಗಾದ್ರೂ ಮಾಡಿ ನನ್ನ ಬಚಾವ್ ಮಾಡಕ್ ಟ್ರೈ ಮಾಡ್ತಾನೆ. ಸೊ ಅವಾಗ ಏನ್ ಮಾಡ್ತೀನಿ, ನಾ ಇದರಿಂದ ಎಸ್ಕೇಪ್ ಆಗ್ಬೋದು ಅಂದ್ಬಿಟ್ಟು ದಿನನೇ ಫುಲ್ ಮೇಕಪ್ ಹಾಕೊಂಡು ರೆಡಿಯಾಗಿ ಕೂತಿರ್ತಾಳೆ. ಅವ್ರ ಫ್ರೆಂಡ್ ಹತ್ರ ತೋರಿಸ್ಬಿಟ್ಟು ಈ ಮೇಕಪ್ ಹೆಂಗಿದೆ ಅಂತ ಕೇಳಿದ್ರೆ ಅವಳು ಬಿದ್ದು ನಗ್ತಿರ್ತಾಳೆ. ಯಾಕಂದ್ರೆ ಫುಲ್ ಭೂತ ತರ ಕಾಣ್ತಿರ್ತಾಳೆ ಹೇಳ್ಬೇಕು ಅಂದ್ರೆ. ಆಮೇಲೆ ಹೆಂಗಿ ಮುಂದಕ್ಕೆ ಹೋಗ್ತಾ ಇರ್ಬೇಕಾರೆ ಒಂದ್ ಮುಂದೆ ಈ ಕೋಳಿ ಫಾರಂ, ಅಂದ್ರೆ ಕೋಳಿ ಎಲ್ಲ ತಗೋಬರ್ತಾರ ಒಂದು ಟೆಂಪೋ ಪ್ರಾಬ್ಲಮ್ ಆಗ್ಬಿಟ್ಟು ಎಲ್ಲ ಉಂಟೋಗ್ಬಿಟ್ಟಿರುತ್ತೆ. ಸೊ ಅವಾಗ ಎಲ್ಲ ಕೋಳಿ ಎಲ್ಲ ಈಚೆ ಬಂದ್ಬಿಟ್ಟಿರುತ್ತೆ. ಇವರೆಲ್ಲ ಅಲ್ಲೇ ಬರ್ತಿದ್ರೇನೋ ಸರಿ ಹೆಲ್ಪ್ ಮಾಡಕ್ಕೆ ಅಂತ ಹೇಳಿದ್ಬಿಟ್ಟು ಎಲ್ಲ ಕೋಳಿ ಹಿಡ್ಕೊಡ್ತಿರ್ತಾರೆ. ಇವ್ರ ಕ್ಯಾಪ್ಟನ್ ಕೂಡ ಅಲ್ಲೇ ಇರ್ತಾರೆ, ಕೋಳಿ ಹಿಡ್ದು ಕೊಡ್ತಿರ್ತಾರೆ. ನೋಡಕ್ ಕಾಮಿಡಿಯಾಗಿರುತ್ತೆ. ಇವನು ನಿಂತ್ಕೊಂಡು ಏನ್ ಕೆಲಸ ಮಾಡ್ತಾವ್ರೆ ಅನ್ನಂಗ್ ನೋಡ್ತಿರ್ತಾನೆ. ಇವಳು ಹೋಗ್ಬಿಟ್ಟು ಮಾತಾಡಿಸ್ತಾಳೆ, ನೀನೇನ್ ನನ್ನ ಫಾಲೋ ಮಾಡ್ತಾನೆ ಇದೆ ಅಂತ ಹೀರೋ ಹೇಳಿದ್ರೆ, ನಾನ್ ಫಾಲೋನಾ, ಅಯ್ಯೋ ಅಲ್ಲ ನಾನು ಹೆಲ್ಪ್ ಮಾಡೋಣ ಅಂತ ಬಂದ್ಬಿಟ್ಟು ಹೆಲ್ಪ್ ಮಾಡಿದ್ರೆ ಏನ್ ಹೇಳ್ತಿದ್ರೆ ನೋಡಿ ನೀವು ಅಂದ್ರೆ. ಸರಿ ಏನೀಗ ಅಂದ್ರೆ ಇವಳು ಇಂಟ್ರೊಡ್ಯೂಸ್ ಆಗಕ್ಕೆ ನನ್ನ ಹೆಸರು ಮೀಸೋ ಅನ್ಕೊಂಡ ಹೆಸರು ಹೇಳ್ಬಿಟ್ಟು ಎಲ್ಲ ಕೈ ಕೊಟ್ರೆ ಅವ್ನು ಶೇಕ್ ಎಂಡೇ ಮಾಡಲ್ಲ, ತಿರ್ಕೊಂಡು ಹೋಗ್ಬಿಡ್ತಾನೆ. ಗೊತ್ತಲ್ಲ, ಹೀರೋ ಸ್ವಲ್ಪ ಆತರ ಮುಖ ಎಲ್ಲ ಸಿಡಿ ಅಂತ ಇಟ್ಕೊಂಡಿರೋ ಕ್ಯಾರೆಕ್ಟರ್. ಏನ್ ಹೇಳಿದ್ರು ಕೇಳಲ್ಲ. ಎಲ್ಲ ಹೇಳ್ಬಿಟ್ಟು ಸರಿ ಇನ್ನೇನು ಅಂತಂದ್ರೆ ನಿಮ್ಮ ಹತ್ರ ಒಂದ್ ವಿಷಯ ಕೇಳ್ಬೇಕು. ಸರಿ ಏನ್ ಹೇಳ್ಬಿಟ್ಟು ಸಾಯಿ ಅಂತ ಬಯ್ಯಂಗೆ ಹೇಳ್ತಿರ್ತಾನೆ. ಆಗ ನಾವಿಬ್ರು ಡೇಟ್ ಮಾಡಲ್ಲ ಅಂತಾನೆ. ಅದ್ ಕೇಳಿದ್ದೆ ಹೀರೋ ತಲೆ ಮೇಲೆ ಒಂದ್ ಸರ್ರೆ ಕೊಡ್ತಾನೆ, ಹಣೆ ಮೇಲೆ ಕೊಟ್ಬಿಟ್ಟು ನಾನು ಹೋಗ್ಲಿ ಅಂತ ಸುಮ್ನಿದ್ರೆ ನೀನು ಅತ್ಯಾಗ ಆಡ್ತಿದ್ಯಾ ಅಂದ್ಬಿಟ್ಟು ಹೊಡೆದ್ಬಿಟ್ಟು ಹೋಗ್ಬಿಡ್ತಾನೆ. ಇವಳು ಈ ಯಾರಿಯಪ್ಪ ಮಾತಾಡಕ್ ಹೋದ್ರೆ ಹುಡುಗಿ ಅಂತ ನೋಡಿದ್ರೆ ಹೊಡೆಯಕ್ ಬರ್ತಾನಲ್ಲ ಅಂತ ಒಳಗೊಳಗುಣಿಕ ಅಂತ. ಹಂಗೆ ನೆಕ್ಸ್ಟ್ ಸೀನಲ್ಲಿ ಏನ್ ಮಾಡ್ತಾಳೆ, ನಾ ಸತ್ತೋಗ್ತೀನಿ ಅಂತ ಅಂದ್ಬಿಟ್ಟು ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ತುದಿಲ್ ನಿಂತ್ಕೊಂಡು ಸಾಯ್ತೀನಿ ಅಂತ ಇದ್ ಮಾಡ್ತಿರ್ತಾಳೆ. ಅಲ್ಲಿ ಏನೇ ಮಾಡಿದ್ರು ಹೀರೋಗಂತೂ ಸರ್ರೆ ಕೋಪ ಬರುತ್ತೆ. ಸರಿ ಏನಾರ ಮಾಡ್ಕೊಂಡು ಸಾಯ್ಲಿ ಬಿಡು ಅಂದ್ಬಿಟ್ಟು ಸುಮ್ನಿದ್ರು. ಅಲ್ಲಿರೋ ಅವ್ನ ಫ್ರೆಂಡ್ ಇರ್ತಾನಲ್ಲ ಅವ್ನ್ ಬಿಡಲ್ಲ. ಹೋಗೋ, ಆ ಹುಡ್ಗಿ ತುಂಬಾ ಚೆನ್ನಾಗಿದ್ದಾಳೆ ಪಾಪ, ಸುಮ್ನೆ ಸತ್ತೋಗ್ತಾಳೆ, ಹೋಗೋ ಕಾಪಾಡೋ ಪಾಪ ಅಂತ ಅಂದ್ಬಿಟ್ಟು ತಳ್ತಿರ್ತಾನೆ. ಇವನು ನೋಡಗಂಟ ನೋಡ್ಬಿಟ್ಟು ಸರಿ ಬೇಗ ಜಂಪ್ ಮಾಡಿ ಸಾಯಿ, ನಾವ್ ಹೆಂಗಾರು ಮಾಡಿ ನಿನ್ ಕಾಪಾಡ್ಬಿಡ್ತೀನಿ ಅಂತ. ಅವಳು ಕೇಳೋದೆಲ್ಲ ಕಿಸಿತಾ ನಿಂತಿರ್ತಾಳೆ. ಬಟ್ ಏನಾಗುತ್ತೆ, ತುಂಬಾ ಗಾಳಿ ಬರುತ್ತಾ ಅವಳು ತುದಿಲ್ ನಿಂತಿರೋದಕ್ಕೂ ಅದು ಕೆಳಗೆ ಬಿದ್ದೋಗ್ಬಿಡ್ತಾಳೆ. ಅದ್ ಹೆಂಗಾಗ್ಬಿಡುತ್ತೆ ಅಂದ್ರೆ ಪಪ್ಪಿ ಶೇಮ್ ತರ ಆಗ್ಬಿಡುತ್ತೆ. ಮೇಲಕ್ಕೂ ಇಲ್ಲ ಇದಕ್ಕೂ ಇಲ್ಲ, ನಂಗೆ ಫುಲ್ಲು ಕಾಣ್ಬಾರ್ದೆಲ್ಲ ಕಾಣ್ಬಿಡುತ್ತೆ. ಅವಾಗ ಹೆಂಗೋ ಕಷ್ಟಪಟ್ಟು ಕಾಪಾಡ್ಬಿಡ್ತಾರೆ. ಹೀರೋ ಮಾತ್ರ ಕಾಪಾಡ್ಬಿಡ್ತಾನೆ. ಎಲ್ಲ ಆದ್ಮೇಲೆ ಅವಳಿಗೆ ಫೈನ್ ಕಟ್ಬೇಕು ಅಂತ ಬೇರೆ ಹೇಳ್ಬಿಡ್ತಾರೆ. ಏನಕ್ಕೆ ಅಂದ್ರೆ ತುಂಬಾ ಟೈಮ್ ವೇಸ್ಟ್ ಮಾಡಿದ್ಲಲ್ಲ ಇವ್ರದೆಲ್ಲ, ಅದರಿಂದ $2,000 ಅಂತ ಹೇಳ್ಬಿಟ್ರು. ಇದಕ್ಕೆ ಕೇಳಿದ್ರೆ ಶಾಕ್ ಆಯ್ತು. ನಾ ಸತ್ರು ಕೂಡ ಇಷ್ಟು ಖರ್ಚು ಮಾಡಲ್ಲ, ಅದ್ ಹಿಂಗ್ $2,000 ಕೊಡ್ಲಿ ಅಂದ್ಬಿಟ್ಟು ಯೋಚನೆ ಮಾಡ್ಬೇಕಾರೆ ಹೆಂಗೋ ನೈಸ್ ಮಾಡ್ಬಿಟ್ಟು ಇಲ್ಲಿ ಸ್ವಲ್ಪ ಮಾತು ತುಂಬಾ ಚೆನ್ನಾಗ್ ಗೊತ್ತು. ಅಲ್ಲಿರೋ ಪೊಲೀಸ್ನವರೇ ಫ್ರೆಂಡ್ ಮಾಡ್ಕೊಂಡ್ಬಿಡ್ತಾಳೆ. ಅಲ್ಲಿ $1 ಖರ್ಚು ಮಾಡದೆ ಎಸ್ಕೇಪ್ ಹೋಗ್ಬಿಡ್ತಾಳೆ. ಅದಾದ್ಮೇಲೆ CPR ಮಾಡಕ್ಕೆ ಅಂತ ಟ್ರೈನಿಂಗ್ ಕೊಡ್ತಿರ್ತಾರೆ. ಅಲ್ಲಿ ಎಷ್ಟೊಂದ್ ಜನ ಟ್ರೈನೀಸ್ ಬೇರೆ ಇರ್ತಾರ. ಆ ಹುಡುಗಿ ಒಂದು ಬಾಬ್ಕಟ್ ಗರ್ಲ್ ಇರ್ತಾಳಲ್ಲ, ಅವಳಿಗೆ CPR ಮಾಡು ಅಂತ ಹೇಳಿದ್ರೆ ನಾನ ಅಂದ್ಬಿಟ್ಟು ಶಾಕ್ ಆಗ್ತಿರ್ತಾಳೆ. ಯಾಕಂದ್ರೆ ಅಲ್ಲಿ ಗೊಂಬೆ ಇರುತ್ತೆ, ಅದನ್ನೆಲ್ಲ ತೋರಿಸ್ಬೇಕಾದ್ರೆ ಅವಳು ಹೆಂಗೋ ಮಾಡ್ಬಿಡ್ತಾಳೆ. ಮತ್ತೆ ನೆಕ್ಸ್ಟ್ ಹೀರೋಯಿನ್ ಫ್ರೆಂಡ್ ಕರೆದ್ರೆ ಅವಳು ಎದುರ್ಕೋತಿರ್ತಾಳೆ, ಏನು ಮಾಡದೆ ಸುಮ್ನೆ ನೋಡ್ತಿರ್ತಾಳ. ಆ ಹುಡುಗಿಗೆ ಗೊಂಬೆನ CPR ಮಾಡೋದ್ರೆ ಹೆಂಗ್ ಮಾಡ್ತಾಳೆ, ನಾ ಮಾಡ್ತೀನಿ ಅಂದ್ಬಿಟ್ಟು
ಹೀರೋ ಫ್ರೆಂಡ್ ಇರ್ತಾನಲ್ಲ ಅವ್ನು ಹೋಗ್ಬಿಟ್ಟು ಮನಿಕೊಂತಾನೆ. CPR ಅಂದ್ರೆ ಬಾಯಿ ಕೊಟ್ಟಿ ಉಸಿರು ಕೊಡ್ಬೇಕು, ಆ ತರನು ಮಾಡ್ಬೇಕು CPR ಅಲ್ಲಿ. ಸೊ ಅದೆಲ್ಲ ನೋಡ್ಬಿಟ್ಟು ಅವಳು ಏನೇನೋ ಮಾಡ್ಬೇಕು ಅಂತ ಹತ್ರಕ್ಕೆ ಹೋಗ್ತಿರ್ತಾಳೆ. ಆ ಕರೆಕ್ಟಾಗಿ ಅವ್ರ ಕ್ಯಾಪ್ಟನ್ ಏನ್ ನಡೀತಿದೆ ಇಲ್ಲಿ ಅಂತ ಅನ್ಕೊಂಡು ಒಳಗ್ ಬರ್ತಾರೆ. ಅದ್ ನೋಡಿದಾಗ ನನ್ಗೇನೋ ಒಂದ್ ಒಳ್ಳೆ ವಿಷಯ ನಡೀತಿತ್ತು, ಎಲ್ಲ ಕೆಡ್ಸಕ್ಕೆ ಬರ್ತಾನೆ ಈ ಅಪ್ಪ ಅನ್ಕೊಂಡ್ ಬೈಕೊಂತಿರ್ತಾನೆ ಒಳಗೆ. ಹೀರೋ ಅದ್ ನೋಡ್ಕೊಂಡು ಕಿಸಿತಾ ಇರ್ತಾನೆ. ಅದಾದ್ಮೇಲೆ ಇನ್ನೊಂದ್ ಕೇಸ್ ಬರುತ್ತೆ, ಯಾರೋ ಒಬ್ಬ ಸೂಸೈಡ್ ಮಾಡ್ಕೋತೀನಿ ಅಂತ ಮೇಲ್ ನಿಂತ್ಕೊಂಡಿರ್ತಾನೆ. ಅವನು ಎಗರ್ದೆ ನಾನು ಜಂಪ್ ಮಾಡ್ಬಿಡ್ತೀನಿ ಅಂತ ಇದ್ದೇ ರಾಗ ಹೊಡಿತಿರ್ತಾನ. ಅಲ್ಲಿರೋ ಕ್ಯಾಪ್ಟನ್ ಕೂಡ ಅವ್ನ ಹೆಂಗಾರು ಮಾಡಿ ಬಚಾವ್ ಮಾಡ್ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ಕೆಳಗಡೆ. ಅವ್ನು ನೋಡಿದ್ರೆ ಜಂಪು ಮಾಡ್ತಿಲ್ಲ, ಇದು ಮಾಡ್ತಿಲ್ಲ. ಹೀರೋನ ಹೋಗ ಅವ್ನ್ ಕಾಪಾಡೋ ಅಂದ್ರೆ, ಇಲ್ಲಿ ಇರಿ ಸಾರ್ ಒಂದ್ ನಿಮಿಷ ಅವ್ನ್ ಜಂಪ್ ಮಾಡ್ಲಿ ಅಂದ್ರೆ ಅವ್ನ್ ಕೇಳೋದೇ ಇಲ್ಲ. ಹೀರೋ ಒಂಥರ ಲೂಸ್ ಆಗಿ ಆಡ್ತಾನೆ ಯಾವಾಗ್ಲೂ. ಅವ್ನ್ಗೆ ಒಂಥರ ಇನ್ನೊಂಥರ ಕೋಪ ಅವ್ನ್ಗೆ. ಹೋಗೋ ಕಾಪಾಡು ಅಂತಂದ್ರು ಅವ್ನ್ ಕೇಳಲ್ಲ. ಈಗ ಹೋಯ್ತೆ ಅಲ್ವಾ ಅಂದ್ಬಿಟ್ಟು ಅವ್ರು ಕೋಲ್ ಎತ್ಕೋತಾರೆ. ಅವಾಗ ಸರಿ ಅಂದ್ಬಿಟ್ಟು ಹೋಗ್ತಾನೆ. ಅಲ್ಲೋದ್ರೆ ನೀ ಹತ್ರ ಬಂದ್ರೆ ನಾನು ಜಂಪ್ ಮಾಡ್ಬಿಡ್ತೀನಿ ಅಂತ ಅನ್ಕೊಂಡು ಇನ್ನೂ ಎದುರಿಸಿರ್ತಾನೆ. ಅವ್ನ ಆತ ತಿರ್ಕೊಂತಾನ. ಇವ್ನು ಹೋಗ್ಬಿಟ್ಟು ತಳ್ಬಿಟ್ಟು ಇವನು ಜೊತೆಲೆ ಬಿದ್ದೋಗ್ಬಿಡ್ತಾನೆ. ಬಿದ್ದಿದ್ ಫೋರ್ಸ್ಗೆ ಅವನೊಂಥರ ನಿಜಾಲು ಕೋಮಾಗ ಹೋಗ್ಬಿಟ್ಟೇನು, ಅವ್ನ ಗಮನನೇ ಇಲ್ಲ. ಅವ್ನು ಫುಲ್ ದಂಗಾಗ್ಬಿಟ್ಟಿರ್ತಾನೆ. ಎಲ್ಲಾರು ನೋಡ್ಬಿಟ್ಟು ಶಾಕ್ ಆಗ್ಬಿಡ್ತಾರೆ. ಯಾಕೆ ಯಪ್ಪ ಈ ತರ ಎಲ್ಲಾ ಟೈಮು ಇದೇ ತರ ರಿಸ್ಕ್ ತಗೋತಾರೆ ಅಂದ್ರೆ ಅವ್ನು ಏನ್ ಮಾಡ್ತಾನೆ ಅವ್ನಿಗೆ ಗೊತ್ತಿರಲ್ಲ. ಅವನು ಒಂದೊಂದ್ ಟೈಮ್ ನಿಮ್ ಮನುಷ್ಯನ ಅಂತ ನಮ್ಗೆ ಡೌಟ್ ಆಗ್ಬಿಡುತ್ತೆ. ಯಾಕಂದ್ರೆ ಭಯ ಅನ್ನೋದೇ ಇಲ್ಲ ಅವ್ನಿಗೆ ಅನ್ಕೊಂಡ್ ಬೈತಿರ್ತಾರೆ ಅವ್ರ ಟೀಮಲ್ಲಿ ಇರೋರೆಲ್ಲ. ಆಮೇಲೆ ಈ ಡಾಕ್ಟರ್ಸ್ ಎಲ್ಲ ಬೇರೆ ಕಡೆ ಎಲ್ಲೂ ಸೇರ್ಕೋಬಹುದು, ಅಂದ್ರೆ ಮಿಲಿಟರಿ ಸರ್ವಿಸ್ ಕೊಡ್ಬೋದು, ಎಲ್ಲ ಕಡೆನೂ ಕೊಡ್ಬೋದು. ಸೊ ಆ ತರ ಈಗ ಹೆಂಗಿದ್ರು ಅಲ್ಲೂ ಕೊಡಕ್ಕಾಗಲ್ಲ ಸರ್ವಿಸ್. ಸೊ ಇದ್ರಲ್ಲಿ ಮಾಡೋಣ ಅಂದ್ಬಿಟ್ಟು ಇಲ್ಲಿಗೆ ಸೇರ್ಕೊಂಡಿರ್ತಾರೆ. ಬಟ್ ಸೇರ್ಕೊಂಡ್ರೆ ರೀಸನ್ ಏನು, ಹೀರೋನ ಲವ್ ಮಾಡ್ಬೇಕು ಅಂತ. ಅಲ್ಲಿರೋ ಒಂದು ಹುಡುಗಿ ಕೇಳ್ತೆ, ಇವರೆಲ್ಲ ಮಾತಾಡ್ತಿರ್ತಾರೆ, ನಾವೆಲ್ಲ ಹೊಸಬ್ರಲ್ವಾ, ಸೊ ನೀವೆಲ್ಲ ನಮ್ಗೆ ಟ್ರೀಟ್ ಕೊಡ್ಬೇಕು ಅಂತ ಕೇಳಿದಾಗ ಸರಿ ಅಂದ್ಬಿಟ್ಟು ಕ್ಯಾಪ್ಟನ್ ಒಪ್ಕೊಂತಾರೆ. ಅಲ್ಲ ಡ್ರಿಂಕ್ಸ್ ಮಾಡ್ಬೇಕಾರೆ ಒಂದು ಹುಡುಗಿ ಕೇಳುತ್ತೆ, ಸರಿ ನೀವಿಬ್ರು ಡಾಕ್ಟರ್ ತಾನೇ, ಯಾಕೆ ಇಲ್ಲಿಗೆ ಬಂದೆ, ಏನಕ್ಕೆ ಇಲ್ಲಿಗೆ ರೀಸನ್ ಏನು ಇಲ್ಲಿ ಸೇರ್ಕೊಂಡಿದ್ದಕ್ಕೆ ಅಂದ್ರೆ ಅವಳು ಏನ್ ಹೇಳೋದು ಗೊತ್ತಾಗಲ್ಲ. ಅವಳು ಅಲ್ಲ ನಮ್ದು ರಕ್ತದಲ್ಲೇ ಇದೆ ಗೊತ್ತಾ ಸಮಾಜ ಸೇವೆ ಮಾಡ್ಬೇಕು ಅಂತ, ಸೊ ಅದರಿಂದ ಸೇರ್ಕೊಂಡೆ ಅಂದ್ಬಿಟ್ಟು ಇಲ್ಲೇದೆಲ್ಲ ಸುಳ್ಳು ಹೇಳ್ತಾಳೆ. ಅವ್ನು ಹೀರೋ ಅಬಾಬಾಬಾ ಏನ್ ಸುಳ್ಳು ಹೇಳ್ತಾಳೆ, ಸುಳ್ಳು ಕೂಡ ನಂಬಲ್ಲ ಇವಳು ಸುಳ್ಳು ಹೇಳ್ತಿರೋದ್ನ ಅಂದ್ಬಿಟ್ಟು ಫುಲ್ ಶಾಕ್ ಆಗಿ ಒಳಗೊಳಗ್ ಗೊಣಿಕೊಂಡು ಮಾತಾಡ್ತಿರ್ತಾನೆ. ಮಾತಾಡಲ್ಲ ಜೋರಾಗಿ. ಆಮೇಲೆ ಹಿಂಗೆ ಎಲ್ಲಾ ಮಾತಾಡ್ತಾ ಈ ಟೈಮ್ ಆಯ್ತು ಅಂತ ಹೋಗ್ತಿರ್ತಾರ. ಅಲ್ಲಿ ಹೋಗ್ಬೇಕಾರೆ ಹೀರೋನ ಕರಿತಾಳೆ, ಬಾ ಡ್ರಿಂಕ್ ಮಾಡಕ್ ಹೋಗೋಣ ಇನ್ನೊಂದು ರೌಂಡ್ ಅಂತ. ಅವಾಗ ನಾ ಬರಲ್ಲ ಅನ್ಬಿಡ್ತಾನೆ. ಯಾವಾಗ್ಲೂ ಹುರ್ರ ಅನ್ಕೊಂಡೇ ಇರ್ತಾನೆ ಅಂದ್ಬಿಟ್ಟು ಗೊಣಿಕಂತ ಮುಂದಕ್ಕೆ ಹೋಗ್ತಾ ಸ್ವಲ್ಪ ಮೂರ್ಛೆ ಬಿದ್ದೋಗ್ಬಿಡ್ತಾಳೆ. ಇದು ನೋಡ್ಬಿಟ್ಟು ಶಾಕ್ ಆಗ್ಬಿಡ್ತಾನೆ. ಏನಾಯ್ತು ಇವಳಿಗೆ ಎಂಬ ಶಾಕ್ ಆಗ್ಬಿಟ್ಟು ಚೆಕ್ ಮಾಡಿದ್ರೆ ಅವಳು ಸ್ವಲ್ಪ ಜ್ಞಾನ ಇರುತ್ತೆ ಬಟ್ ಮೂರ್ಛೆ ಹೋಗ್ಬಿಟ್ಟಿರ್ತಾಳೆ. ಸರಿ ಅಂದ್ಬಿಟ್ಟು ಎತ್ಕೊಂಡು ಹೋಗ್ತಿರ್ತಾನೆ. ಎತ್ಕೊಂಡು ಹೋಗ್ಬೇಕಾರೆ ಎಚ್ಚರಾಗಿರುತ್ತೆ. ಕಣ್ಬಿಟ್ಟು ನಾನು ತುಂಬಾ ಹೊತ್ತಾಯ್ತು ಎಚ್ಚರಾಗಿ ಅಂತ. ಅಯ್ಯೋ ನಿನ್ನ ಎಷ್ಟು ವೆಯ್ಟ್ ಇದೆಯಾ, ನೀನ್ ಬರಕ್ಕಾಗದೆ ಬರ್ತಿದೀನಿ ಹೇಳ್ಬೇಕು ತಾನೆ ಅಂದ್ಬಿಟ್ಟು ಇಳಿಸ್ಬಿಟ್ಟು ಮುಂದಕ್ಕೆ ಹೋಗ್ಬೇಕಾರೆ ಸರಿ ಬಾ ಹೋಗೋಣ ಹತ್ರ ಬಂದ್ಬಿಟ್ವಲ್ಲ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ತಾಳೆ. ಒಳಗೋದ್ರೆ ಹೀರೋ ಚೆನ್ನಾಗಿ ಕುಡ್ಬಿಟ್ಟು ಅಲ್ಲಿರೋ ಚೇರ್ ಇಟ್ಕೊಂಡು ಅಳ್ತಿರ್ತಾನೆ. ಏನೋ ಫೀಲಿಂಗ್ ಮಾಡ್ತಿರ್ತಾನೆ ತುಂಬಾ. ಅಲ್ಲಿ ಇದ್ ಮಾಡ್ಬೇಕಾದ್ರೆ ಯಾರೋ ಒಂದು ಟೀಮ್ ಇರುತ್ತೆ, ಅದನ್ನ ಸ್ವಲ್ಪ ಕುಡಿತಾರೆ ಗ್ಯಾಂಗು. ಅಲ್ಲಿರೋ ನಕ್ಬಿಡ್ತಾನೆ. ಇವಳು ಕೋಪ ಬಂದ್ಬಿಡುತ್ತೆ. ಅದಂಗ ಇವ್ನ ನೋಡ್ಬಿಟ್ಟು ನಕ್ಬಿಟ್ಟೆ ಅಂದ್ಬಿಟ್ಟು ಅಲ್ಲಿ ನಗ್ತಿರ್ಬೇಕಾದ್ರೆ ಇನ್ನೊಂದು ಲೇಡಿ ಬಂದ್ಬಿಟ್ಟು ಹೊಡಿಯಕ್ಕೆ ಬಂದ್ರೆ ಇವಳು ಹೋಗಿ ಹೊಡೆದ್ಬಿಡ್ತಾಳೆ. ಇಬ್ರು ಹೊಡೆದ್ಬಿಟ್ಟು ಅವ್ರು ಹೊಡೆಯೋದು ಇವ್ರು ಹೊಡಿಯೋದು ಅನ್ಕೊಂಡು ಎಲ್ಲರೂ ಜಗಳ ಆಡ್ತಿರ್ತಾರೆ. ಇಲ್ಲಿ ಆಡ್ತಿರೋ ಜಗಳನ ಹೀರೋ ನೋಡ್ಕೊಂಡು ಕಿಸ್ತಾ ಇರ್ತಾನೆ, ನಗ್ತಾ ಇರ್ತಾನೆ ಕುಡ್ದಿದ್ ಗ್ಯಾನ್ದಲ್ಲಿ. ಏನ್ ನಡೀತಿದೆ ಅಂತಾನೆ ಮಾಡ್ತಾ ಗೊತ್ತಿಲ್ಲ. ಆ ಬಾರೆ ಅಲ್ಲೋಲ ಆಗ್ಬಿಡುತ್ತೆ. ಅಲ್ಲಿರೋರು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತಾರೆ. ಎಲ್ಲಾರನ್ನೂ ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹಾಕ್ಬಿಡ್ತಾರೆ. ಅದಲ್ದೆ ಹೀರೋಯಿನ್ ಒಬ್ಬನಿಗೆ ಕಿವಿನೇ ಕಚ್ಬಿಟ್ಟಿರ್ತಾಳೆ. ಅವನೇನ್ ಮಾಡ್ತಾನೆ ಬಂದ್ಬಿಟ್ಟು ಈ ಹುಡುಗಿ ನನ್ ಕಿವಿನ ಕಚ್ಬಿಟ್ಲು ಅಂದ್ಬಿಟ್ಟು ಆ ಕೇಸ್ ಎಲ್ಲ ಹಾಕ್ಬಿಟ್ಟು ಕೊಟ್ಟಿರ್ತಾನೆ. ಅವ್ರು ನೋಡಿದ್ರೆ ಅದ್ ಕೇಸ್ ಅಂದ್ಬಿಟ್ಟು ಹೊಡಿಯಕ್ಕೆ ಹೋಗ್ಬಿಡ್ತಾರೆ ಅವನ್ಗೆ. ಏನಕ್ಕೆ ಅಂದ್ರೆ ಆ ಕಿವಿ ಕಚ್ಚಿದಕ್ಕೆ ಲೈಟಾಗಿ ಕಚ್ಚಿರೋದಕ್ಕೆ 1 ಲಕ್ಷ ಬೇಕು ನನಗೆ ಕಾಂಪನ್ಸೇಷನ್ ಅಂತ ಕೇಳಿರ್ತಾನೆ. ಅದನ್ನ ನೋಡ್ಬಿಟ್ಟು ಸರಿಯಾಗಿ ಒಬ್ಬ ಬಂದ್ಬಿಡುತ್ತೆ ಅವ್ರಿಗೆ. ಅವರೇ ಹೊಡೆದ್ಬಿಟ್ಟು ನಿನ್ಗೆ 1 ಲಕ್ಷ ಬೇಕು ಅನ್ಕೊಂಡು ಹೊಡಿಯಕ್ ಹೋಗ್ಬಿಡ್ತಾರೆ. ಅದಾದ್ಮೇಲೆ ಮತ್ತೆ ಹೀರೋ ಫ್ರೆಂಡ್ ಬರ್ತಾನೆ ಇವನ್ನ ಕರ್ಕೊಂಡು ಹೋಗಕ್ಕೆ ಅಂತ. ಅವ್ನು ನೋಡಿದ್ರೆ ಆ ಚೇರ್ನ ಇನ್ನೂ ಬಿಟ್ಟಿರಲ್ಲ ಹೀರೋ, ಅದ್ ಹಂಗೆ ಇಟ್ಕೊಂಡಿರ್ತಾನೆ. ಅದನ್ನ ಬಿಡ್ಸಕ್ಕೆ ಎಲ್ಲ ಟ್ರೈ ಮಾಡಿದ್ರು ಯಾರು ಬಿಡೋದೇ ಇಲ್ಲ. ಅದು ಹೋಟ್ಲ್ ಚೇರ್ನ ಹಂಗೆ ಎತ್ಕೊಂಡ್ಬಂದಿರ್ತಾನೆ. ಫುಲ್ ಕಾಮಿಡಿ ಆಗ್ಬಿಟ್ಟಿರುತ್ತೆ. ಪೊಲೀಸ್ ಸ್ಟೇಷನ್ ಅಂತ ಅಲ್ಲೋಲ ಕಲ್ಲನ್ನು ಮಾಡ್ಬಿಡ್ತಾರೆ. ಅದಲ್ದೆ ಇವ್ರು ಅದನ್ನ ಬಿಡಿಸೋದಲ್ದೆ ಹೀರೋ ಅಲ್ಲೇ ಆಡೋದಂತೆ, ಆ ಚೇರ್ ಕಿತ್ಕೊಳಕ್ ಇವ್ರು ಆಡೋದಂತೆ, ಕುಡ್ದಿರೋರೆಲ್ಲ ಜಗಳ ಆಡ್ತಿರ್ತಾರೆ. ಆಗ ಇವ್ರು ಕ್ಯಾಪ್ಟನ್ ಬರ್ತಾರೆ. ಅವ್ರು ಬಂದ್ಬಿಟ್ಟು ಬೇಲ್ ಕರ್ಕೊಂಡು ಹೋಗ್ಬೇಕು ಅಂತಾನೆ ಬಂದಿರ್ತಾರೆ. ನೋಡಿದ್ರೆ ಏನಿದು ಪೊಲೀಸ್ ಸ್ಟೇಷನ್ ಸಂತೆನ ಅನ್ಕೊಂಡ್ ಫುಲ್ ರೈಸ್ ಆಗ್ಬಿಡ್ತಾರೆ. ಆಗ ಅಲ್ಲಿರೋರ್ನ ಹತ್ರ ಮಾತಾಡಿದ್ರೆ ಅವರು ಸರಿ ಹೀರೋ ಒಂದು ಫೈರ್ ಫೈಟರ್ ಆಗಿರೋದ್ರಿಂದ ಅವ್ರನ್ನ ಮಾತ್ರ ಬಿಡ್ತೀವಿ, ಆದ್ರೆ ಹೀರೋಯಿನ್ ಬಿಡಲ್ಲ ಅಂತ, ಹೀರೋಯಿನ್ ಬಿಡೋದೇ ಇಲ್ಲ ಅಂತ ಇದ್ ಮಾಡ್ಬಿಡ್ತಾರೆ. ಸರಿ ಈಗ ಏನ್ ಮಾಡಕ್ಕಾಗಲ್ಲ ಅಂದ್ಬಿಟ್ಟು ಹೀರೋ ಮಾತ್ರ ಕರ್ಕೊಂಡು ಹೋಗ್ತಾರೆ. ಅವ್ನ್ ಮನೇಲಿ ಮನ್ಕಿರ್ತಾನೆ. ಅವ್ನಿಗೊಂದು ಚಿಕ್ಕದಾಗ ಒಂದು ಕನ್ಸು ಬೀಳುತ್ತೆ. ಆ ಕನ್ಸಲ್ಲಿ ಅವ್ರ ವೈಫು ಆ ಚೇರ್ ಇಟ್ಕೊಂಡು ಚೇರ್ನ ಹತ್ಬಿಟ್ಟು ಏನೋ ಮಾಡ್ತಿರ್ತಾರೆ. ಚೇರ್ ಮುರಿದೋಗ್ಬಿಡುತ್ತೆ. ಅದ್ರ ಬಗ್ಗೆ ಅವನ ಹತ್ರ ಮಾತಾಡ್ಕೊಂಡು ಚೇರ್ ಮುರಿದಾಕ್ಬಿಟ್ಟೆ ಅನ್ಕೊಂಡು ತುಂಬಾ ಫೀಲ್ ಮಾಡ್ತಾರೆ. ಆಗ ಅವನೇನು ತಲೆ ಕೆಡ್ಸ್ಕೊಳಲ್ಲ, ಒಂಥರ ಹೂವ ತರ ನೋಡ್ಕೊಂತಿರ್ತಾನೆ ಅವ್ನ ವೈಫ್ನ. ಹಂಗೆ ನೋಡ್ತಿರ್ಬೇಕಾದ್ರೆ ಎಚ್ಚರ ಆಗುತ್ತಾ, ಕಣ್ ಬಿಟ್ರೆ ಅವ್ನ ಕಣ್ ಮುಂದೆ ಅವ್ನ ಫ್ರೆಂಡ್ ಇರ್ತಾನೆ. ಅದು
ನೋಡಿದ್ದೆ ಭಯ ಆಗ್ಬಿಟ್ಟು ಅವ್ನಿಗೆ ಉಸಿರು ಕಟ್ಟದಂಗೆ ಆಗ್ಬಿಡುತ್ತೆ. ಯಾಕಂದ್ರೆ ಅವ್ನು ಅಷ್ಟು ಕ್ಲೋಸ್ ಆಗಿ ಕೂತಿರ್ತಾನೆ, ಅವ್ನ ಮುಖ ನೋಡ್ಬಿಟ್ಟು ಎದ್ಕೊಂಡ್ಬಿಡ್ತಾನೆ. ಆಮೇಲೆ ಹಂಗೆ ಮಾತಾಡ್ತಾ ಪಕ್ಕದಲ್ಲಿ ಆ ಚೇರ್ ಇರುತ್ತಾ, ಇನ್ನೂ ಆ ಚೇರ್ ಅಲ್ಲೇ ಇರುತ್ತೆ. ಅದ್ ನೋಡ್ಬಿಟ್ಟು ಇದು ಯಾಕೆ ಇಲ್ಲಿದೆ ಅಂತ, ಅಯ್ಯೋ ನಿನ್ನ ಇದನ್ನ ಇಟ್ಕೊಂಡೆ ನಮ್ ಜೀವನೇ ತೆಗೆದ್ಬಿಟ್ಟಲ್ಲೋ, ಅರ್ಧ ಜೀವ ಹೋಗ್ಬಿಡ್ತಲ್ಲೋ, ಇದ್ರ ಬಗ್ಗೆ ಒಂದ್ ಚೂರು ಗ್ಯಾಪ್ನಲ್ವ ನಿನಗೆ ಅನ್ಕೊಂಡ್ ಶಾಕ್ ಆಗ್ಬಿಡ್ತಾನೆ ಅವ್ನ ಫ್ರೆಂಡು. ಅವಾಗ ಈ ವಿಷಯ ಗೊತ್ತಾಗುತ್ತೆ, ಹೀರೋಯಿನ್ ಇನ್ನು ಪೊಲೀಸ್ ಸ್ಟೇಷನ್ಲೇ ಅವಳೆ ಅಂತ. ಸರಿ ಅವಳನ್ನ ಕರ್ಕೊಬರೋಣ ಅಂತ ಇವನೇ ಹೋಗ್ತಾನೆ. ಅಲ್ಲೋಗ್ಬಿಟ್ಟು ಸ್ಟೇಷನ್ ಒಳಗ್ ನೋಡಿದ್ರೆ ಎಲ್ಲಾರು ಇರ್ತಾರೆ. ಅಂದ್ರೆ ಕಚ್ಚಿ ಕಿವಿ ಎಲ್ಲ ಕಚ್ಚಿರ್ತಾನಲ್ಲ ಅವನು, ಇನ್ನೊಂದು ಎಷ್ಟು ಜನ 3 ಜನ ಇರ್ತಾರೆ ಅಲ್ಲೇ. ಬಟ್ ಅದೇ ಹೀರೋಯಿನ್ ಮಾತ್ರ ಅಲ್ಲಿ ಇರಲ್ಲ. ಅಲ್ಲ ಕಡ್ಸ್ಕೊಂಡಿರೋರು ಒಳಗವರೆ, ಕಡ್ದಿರೋರು ಎಲ್ಲಿ, ಕಿವಿ ಕಚ್ತವಳೆ ಎಲ್ಲೇ ಅವಳು ಅಂತ ಅಂದ್ಬಿಟ್ಟು ಹುಡುಕ್ಬೇಕಾರೆ ಅವಳು ಮತ್ತೆ ಚೆನ್ನಾಗಿ ಮಾತಾಡ್ಬಿಟ್ಟು ಪೊಲೀಸ್ ಅವ್ರ ಜೊತೆನೆ ಕೂತ್ಕೊಂಡು ಮಾತಾಡ್ಕೊಂಡು ತಿಂತ ಕೂತಿರ್ತಾಳೆ. ಇದು ನೋಡ್ಬಿಟ್ಟು ಹೌದಲ್ವಾ ಯಾರು ಇವಳು ಅನ್ಕೊಂಡ್ ಗೊಣಿಕೊಂಡೆ ಕರ್ಕೊಂಡು ಹೋಗ್ತಾನೆ ಕಾರಲ್ಲಿ. ಸ್ವಲ್ಪ ದೂರ ಹಂಗೆ ಹೋಗ್ತಾ ಇರ್ತಾರೆ. ಅಲ್ಲೊಂದು ಫ್ರಂಟ್ ಮಿರರ್ ಇರುತ್ತಲ್ಲ, ಆ ಜಾಗದಲ್ಲಿ ಒಂದು ಚೈನ್ ಹಾಕಿರ್ತಾನೆ, ಒಂಥರ ಫೋಟೋ ಹಾಕಿರ್ತಾರಲ್ಲ ಡಾಲರ್ದು, ಅದು ಹಾಕಿರ್ತಾನೆ. ಅದ್ ನೋಡ್ಬಿಟ್ಟು ಅದೇನು ಅಂತ ಮುಟ್ಟಕ್ ಹೋದ್ರೆ ಏಯ್ ಏನು ಮುಟ್ಬೇಡ ಅಂತ ಅವ್ನು ಬೈತಾನೆ. ಏನ್ ಹೇಳಿದ್ರು ಅವಳು ಕೇಳೋದೇ ಇಲ್ಲ. ನೀನ್ ಏನು ಮುಟ್ಟೆ ಸೈಲೆಂಟ್ ಬಾ ಅಂತ ಅಂದ್ಬಿಟ್ಟು ಬೈಕೊಂಡೇ ಕರ್ಕೊಂಡು ಹೋಗ್ತಿರ್ತಾನೆ. ಅಲ್ಲಿ ಮೇಲೆ ಹೋಗ್ಬಿಟ್ಟು ಅಲ್ಲಿ ನೋಡು ಸೂಪರ್ ಮ್ಯಾನ್ ಅಂತಾನೆ. ಸೂಪರ್ ಮ್ಯಾನ್ ಅಂದ್ಬಿಟ್ಟು ಮೇಲೆ ಹಿಂಗೆ ಹುಡ್ತಿರ್ತಾನೆ, ಹಿಂಗ್ ಮೇಲ್ ನೋಡ್ತಾ ಅವಾಗ ಕರೆಕ್ಟಾಗಿ ಹೋಗಿ ಮುಟ್ಬಿಡ್ತಾಳೆ. ಆ ಫೋಟೋ ತೆಗೆದು ನೋಡಿದ್ರೆ ಅಲ್ಲಿ ಫೋಟೋ ಒಂದು ಅವ್ನ ವೈಫ್ ಫೋಟೋ ಇರುತ್ತೆ. ಅದ್ ನೋಡ್ಬಿಟ್ಟು ಇದ್ಯಾರ ವೈಫಾ ನಿನ್ ಗರ್ಲ್ ಫ್ರೆಂಡ್ ಅಂತ ಕೇಳ್ತಾಳೆ. ಆಗ ಅದ್ ನಿನಗ್ ಬೇಡದ ವಿಷಯ ಅಂತ ಅಂದ್ಬಿಟ್ಟು ಬೈತಾನೆ. ಎಲ್ಲ ಆದ್ಮೇಲೆ ಎಲ್ಲಾರ್ಗು ಒಂದ್ ಲೈಫ್ ಅಲ್ಲಿ ಪಾಸ್ಟ್ ಅಂತ ಒಂದ್ ಇದ್ದೇ ಇರುತ್ತೆ. ಎಲ್ಲಾರು ಒಂದೊಂದ್ ತರ ಕಷ್ಟ ಪಡ್ತಾರೆ. ಅದೇ ತರ ನಾನು ನಮ್ಮ ಅಮ್ಮನ ಕಳ್ಕೊಂಡ್ಬಿಟ್ಟು ತುಂಬಾ ದಿನ ಆಗೋಯ್ತು. ಚಿಕ್ಕ ವಯಸ್ಸಲ್ಲೇ ಕಳ್ಕೊಂಡ್ಬಿಟ್ಟೆ. ಎಲ್ಲ ತುಂಬಾ ಕಷ್ಟಪಟ್ಟೆ. ನಾನು ಒಬ್ಳೇ ಬೆಳೆದೆ ಗೊತ್ತಾ ನಿಂಗೆ ಅನ್ಕೊ ತುಂಬಾ ಫೀಲ್ ಆಗಿ ಮಾತಾಡ್ತಿರ್ತಾಳೆ. ಇದ್ ಕೇಳಿದ್ರೆ ಹೀರೋಗೆ ಪಾಪ ಅನ್ಸ್ಬಿಡುತ್ತೆ. ಅವ್ನ ಮುಖನೇ ಪೆಚ್ಚು ಮಾಡ್ಕೊಬಿಡ್ತಾನೆ. ಕರೆಕ್ಟಾಗಿ ಒಂದು ಫೋನ್ ಕಾಲ್ ಬರುತ್ತೆ. ಆ ಫೋನ್ ಕಾಲ್ಲಿ ಹೇಳಮ್ಮ ಅಂದ್ಬಿಟ್ಟು ಮಾತಾಡ್ತಾಳೆ. ಅದು ಕೇಳಿದ್ದೆ ಸರೇ ಕೋಪ ಬಂದ್ಬಿಡ್ತು ಅವಳಿಗೆ. ಅಲ್ಲ ನಾನು ಒಂಚೂರು ಕೂಡ ನಿನ್ ಮೇಲೆ ಫೀಲೇ ಮಾಡಂಗಿಲ್ವಾ, ಫೀಲ್ ಮಾಡಿದ್ರೆ ನೀನ್ ಬುದ್ಧಿ ತೋರಿಸ್ಬಿಡ್ತೀಯಲ್ಲ ಅಂತ ಅಂದ್ಬಿಟ್ಟು ಅವ್ನ ಕಾಲೆಲ್ಲ ಹಿಡಿದು ಎಳೆದಿ ಈಚೆಗೆ ಹಾಕ್ಬಿಟ್ಟು ನಿನ್ ಮೇಲೆ ಸುಳ್ಳು ಹೇಳ್ತೀಯ ನೀನು ಅಂತ ಅಂದ್ಬಿಟ್ಟು ಎಲ್ಲ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾನೆ ಕಾರಿಂದ ಆಚೆಗೆ ಹಾಕ್ಬಿಟ್ಟು. ಆಮೇಲೆ ಒಂದು ಕಂಪ್ಲೇಂಟ್ ಬರುತ್ತೆ, ಗ್ಯಾಸ್ ಲೀಕ್ ಆಗ್ತಾ ಇದೆ ಅಂತ. ಎಲ್ಲರೂ ಹೋಗ್ಬಿಟ್ಟು ಅದನ್ನ ರೆಡಿ ಮಾಡಕ್ ಹೋಗ್ತಾರೆ. ಅದು ಹೀರೋ ಫ್ರೆಂಡ್ ಇರ್ತಾನಲ್ಲ ಒಬ್ರು, ಅವರು ಅದೇನೋ ಮಾಡ್ತಾ ಇರ್ತಾರೆ, ಚೆಕ್ ಮಾಡ್ತಿರ್ತಾರೆ. ಆ ಪೈಪು ತುಂಬಾ ಫೋರ್ಸ್ ಅಲ್ಲಿ ಗ್ಯಾಸ್ ಹೊರಗಡೆ ಲೀಕ್ ಆಗಿದ್ದೆ. ಅವರು ಹಿಂದ್ಗಡೆ ಹೋಗ್ಬಿಟ್ಟು ಹೊಡ್ಸ್ಕೊಂತಾರೆ. ಅಲ್ಲಿ ನೋಡಿದ್ರೆ ಒಂದು ಕಂಬಿ ಇರುತ್ತೆ, ಚುಚ್ಚಿಬಿಡುತ್ತೆ ಅವನಿಗೆ. ಅದನ್ನ ಹೀರೋಯಿನ್ ನೋಡ್ಬಿಟ್ಟು ಬಂದ್ಬಿಟ್ಟು ಅವಳಿಗೆ ಸ್ಟಿಚಿಂಗು ಏನೇನ್ ಮಾಡ್ಬೇಕು ಮೆಡಿಕಲ್ ಎಲ್ಲ ಟ್ರೀಟ್ಮೆಂಟ್ ಕೊಡ್ತಿರ್ತಾಳೆ. ಇದೆಲ್ಲ ನಡೀತಿರುತ್ತೆ. ಹೆಂಗೋ ಒಂದು ಲೆವೆಲ್ಲಿ ಕಂಪ್ಲೀಟ್ ಮಾಡ್ಬಿಡ್ತಾರೆ ವಿಷಯನ. ಹೆಂಗೋ ಮಾಡಿ ಎಲ್ಲ ಈಚೆಗೆ ಹೋಗ್ಬಿಡ್ತಾರೆ. ಬಟ್ ಆದ್ರೆ ಹೀರೋಯಿನ್ ನ ಯಾರು ನೋಟಿಸೇ ಮಾಡಲ್ಲ. ಯಾಕಂದ್ರೆ ಅವ್ರು ಬರೋ ಟೈಮ್ಲಿ ಅವಳಿಗೆ ಆ ಗ್ಯಾಸ್ ಸ್ಮೆಲ್ಲಿಂದ ಮೂರ್ಛೆ ಹೋಗ್ಬಿಡ್ತಾಳೆ ಒಳಗೆ. ಇದು ಎಲ್ಲಾರು ಸ್ವಲ್ಪ ದೂರ ಬಂದ್ಬಿಟ್ಟಿರ್ತಾರೆ. ಇದು ಹೀರೋಗೆ ಡೌಟ್ ಆಗುತ್ತೆ, ಇವನ್ ಗಾಡಿಲೂ ಇರಲ್ಲ, ಅದ್ರಲ್ಲಿ ಇದ್ದಾಳ ಅಂತ ಕೇಳಿದ್ರೆ ಅಲ್ಲೂ ಇರಲ್ಲ, ಯಾಕೆ ಅವಳು ಇಲ್ವಲ್ಲ ಅಂದ್ಬಿಟ್ಟು ವಾಪಸ್ ಹೋಗ್ತಾನೆ ನೋಡಕ್ಕೆ ಅಂತ. ನೀವು ಹೋಗ್ತಾರಿ ಕರ್ಕೊಂಬರ್ತೀನಿ ಅಂತ. ಅಲ್ಲಿ ನೋಡಿದ್ರೆ ಅಲ್ಲಿ ಹೋಗ್ಬಿಟ್ಟು ಎದ್ದೊಳ್ಸಕ್ ನೋಡ್ತಾನೆ. ಅವಳು ಫುಲ್ಲು ಜ್ಞಾನನೇ ಇರಲ್ಲ. ಅಯ್ಯೋ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ಬೇಕು. ಕರೆಕ್ಟಾಗಿ ಟೈಮ್ ಅಪ್ ಅಂದ್ಬಿಟ್ಟು ಡೋರ್ ಆಟೋಮೆಟಿಕ್ ಲಾಕ್ ಆಗ್ಬಿಡುತ್ತೆ. ಇದು ಯೋಚನೆ ಮಾಡಿರ್ಲಿಲ್ಲ ಅವನು. ಅದಲ್ಲದೆ ಒಳಗಡೆ ಇದ್ರೆ ಸಿಗ್ನಲ್ ಕೂಡ ಸಿಗಲ್ಲ. ಯಾಕೆಂದ್ರೆ ಅದು ಸ್ವಲ್ಪ ಡೋರ್ಸ್ ಎಲ್ಲ ತುಂಬಾ ಸ್ಟ್ರಾಂಗ್ ಆಗಿ ಮಾಡಿರ್ತಾರೆ, ನೆಟ್ವರ್ಕ್ ಒಳಗೆ ಹೋಗಲ್ಲ. ಹೆಂಗಪ್ಪ ಇಲ್ಲಿಂದ ಬಚಾವಾಗೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಏನಕ್ಕೆ ಅಂದ್ರೆ ಆ ರೂಮು ಫ್ರೀಜ್ ಆಗುತ್ತೆ, ಫ್ರೀಜರ್ ತರ ಅದು. ಅವಾಗ ಅವಳು ಮೂರ್ಛೆ ಬಂದ್ಬಿಟ್ಟು ಎದ್ದೊಳ್ತಾಳೆ. ಅವಾಗ ಹೀರೋಯಿನ್ ಏನೋ ಬಾರಿ ಇವಳು ಎಲ್ಲಾ ಗೊತ್ತಿರಂಗೆ, ನನ್ ಡಾಕ್ಟ್ರು ಯಾಕೆ ಎದುರ್ಕೋತೀಯ, ಈ ಚಳಿ ಎಲ್ಲ ಒಂದ್ ವಿಷಯನೇ ಅಲ್ಲ, ಇದರಿಂದ ಬಚಾವಾಗಕ್ಕೆ ಹೆಂಗ್ ಗೊತ್ತಾ, ಬಾಡಿ ಹೀಟ್ ನ ತಯಾರು ಮಾಡ್ಬೇಕು, ಅದಕ್ಕೆ ಎಕ್ಸರ್ಸೈಸ್ ಮಾಡ್ಬೇಕು, ಎಕ್ಸರ್ಸೈಸ್ ಮಾಡು, ಓಡು ಅಂತ ಹೇಳ್ತಿರ್ತಾಳೆ. ಹೀರೋ ನಡಿಲ ಬಾಡುವ ನಡೀತಿರ್ತಾನೆ. ಯಾಕಂದ್ರೆ ಅವ್ನು ತುಂಬಾ ಚಳಿ ಆಗ್ತಿದೆ, ಅವಳಿಗೂ ಆಗ್ತಾ ಇದೆ. ಇಬ್ರು ನನ್ ಎಕ್ಸರ್ಸೈಸ್ ಮಾಡು ಅಂದ್ರೆ ನೀನೇನು ಫುಲ್ ಸ್ಟೈಲ್ ಆಗಿ ನಡಿಗೆ ಕೊಡ್ತಾ ಇದೆಯಾ ಲೇಡೀಸ್ ನಡಿದಂಗೆ ಅನ್ಕೊಂಡ್ ರೇಗಿಸ್ತಾಳೆ. ಅದಾದ್ಮೇಲೆ ಹಿಂಗೆ ಸೀನ್ ಕಟ್ಟಾದ್ರೆ ಈ ಕಡೆ ಕ್ಯಾಪ್ಟನ್ ತೋರಿಸ್ತಾರೆ. ಆಮೇಲೆ ಆ ಕ್ಯಾಪ್ಟನ್ ವಿಷಯ ಗೊತ್ತಾಗುತ್ತೆ. ಇವರಿಬ್ರು ಒಟ್ಟಿಗೆ ಹೋಗಿದ್ರು. ಅವ್ನ್ ಹೀರೋನ ಚೆಕ್ ಮಾಡಕ್ ಹೋದ, ಹೀರೋ ಅವನು ಬಂದಿಲ್ಲ ಅಂದ್ಮೇಲೆ ಅವ್ರಿಬ್ರು ಏನೋ ಪ್ರಾಬ್ಲಮ್ ಇರಬೇಕು ನಡೀರಿ ಅಂದ್ಬಿಟ್ಟು ಎಲ್ಲ ವಾಪಸ್ ಬರ್ತಿರ್ತಾರೆ. ಆಮೇಲೆ ಈ ಕಡೆ ನೋಡಿದ್ರೆ ತುಂಬಾ ಲೇಟ್ ಆಗೋಯ್ತು. ಚಳಿ ಹೆಂಗಾಗ್ಬಿಡ್ತು ಅಂದ್ರೆ ಫ್ರೀಸ್ ಮಾಡ್ತಾ ಇದ್ದ ಅವ್ರಿಬ್ಬರನ್ನ. ಇಬ್ರಿಗೂ ಚಳಿ ತಡಿಯಕ್ ಆಗ್ತಿರಲ್ಲ. ಇಬ್ರು ಕ್ಲೋಸ್ ಆಗಿ ಕೂತಿರ್ತಾರೆ. ಅವಾಗ ಹೀರೋಯಿನ್ ನಿನ್ಗೆ ಒಂದೇ ಒಂದು ವಿಷಯ ಕೇಳ್ತೀನಿ, ನಿಜ ಹೇಳು ಅಂತಾನೆ. ಏನು ಅಂದ್ರೆ ನನ್ ಕಂಡ್ರೆ ನಿಂಗೆ ಇಷ್ಟ ಇಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಹೀರೋ ಇಲ್ಲ ನಂಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತಾನೆ. ಅದಕ್ಕೆ ಕೇಳಿದ್ದೆ ಅವಳು ಚಳಿಗೂ ಅದಕ್ಕೂ ಮೂರ್ಛೆನೆ ಹೋಗ್ಬಿಡ್ತಾಳೆ. ಅಯ್ಯಯ್ಯೋ ಅಂತ ಅಂದ್ಬಿಟ್ಟು ಎದುರ್ಕೊಂಡ್ಬಿಟ್ಟು ಅವ್ನಿಗೆ ಭಯ ಆಗ್ಬಿಡುತ್ತೆ. ಇಲ್ಲ ನಾ ಸುಳ್ಳು ಹೇಳ್ದೆ, ನಿನ್ ಕಂಡ್ರೆ ಇಷ್ಟ ಅಂತಂತಾನೆ. ಅವಾಗ ಅವಳು ನಗ್ತಾ ಇರ್ತಾಳೆ, ಅಂದ್ರೆ ಆಕ್ಟಿಂಗ್ ಮಾಡಿದ್ಲು. ಅದ್ ಕೇಳ್ಬಿಟ್ಟು ನಂಗೆ ಗೊತ್ತು ನಿಂಗೆ ನನ್ ಕಂಡ್ರೆ ಇಷ್ಟ ಅಂತ ಅಂದ್ಬಿಟ್ಟು ಇದ್ದಂಗೆ ಅವಳು ಮೂರ್ಛೆ ಹೋಗ್ಬಿಡ್ತಾಳೆ, ನಿಜಾಳು ಮೂರ್ಛೆ ಹೋಗ್ಬಿಡ್ತಾಳೆ. ಹೀರೋಗೆ ಏನ್ ಮಾಡೋದು ಗೊತ್ತಾಗೋದೇ ಇಲ್ಲ. ಅಲ್ಲಿ ತುಂಬಾ ಚಳಿ ಬೇರೆ. ಅಲ್ಲಿರೋದು ಒಂದೇ ಒಂದು ಸೊಲ್ಯೂಷನ್ ಅಂದ್ರೆ ಬಾಡಿ ಹೀಟ್ ನ ಕ್ರಿಯೇಟ್ ಮಾಡ್ಬೇಕು. ಸೊ ಅದರಿಂದ ಡ್ರೆಸ್ ತೆಗೆದ್ಬಿಟ್ಟು ಇವನು ಹಗ್ ಮಾಡ್ಕೊಂತಾನೆ. ಟೈಟ್ ಆಗಿ ಹಗ್ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಹೀಟ್, ಇದರಿಂದ ಅವಳು ಸ್ವಲ್ಪ ಮೂರ್ಛೆ ಬರ್ಬೋದು ಅಂತ.
ಇಲ್ಲಿ ಈ ತರ ನಡೀತಿದ್ರೆ ಅದಾದ್ಮೇಲೆ ಅವ್ರ ಟೀಮ್ ಎಲ್ಲ ಬಂದ್ ಸೇರ್ಕೊಂಡ್ಬಿಟ್ಟು ಕಾಪಾಡ್ಬಿಡ್ತಾರೆ. ಬಟ್ ಆದ್ರೆ ಇಬ್ರು ಮೂರ್ಛೆ ಹೋಗ್ಬಿಟ್ಟಿರ್ತಾರೆ. ಇಬ್ರಿಗೂ ಜ್ಞಾನ ಇರಲ್ಲ. ಇವನ್ನ ಕರ್ಕೊಂಡು ಹೋಗ್ಬಿಟ್ಟು ಹೀಟರ್ ತರ ಇರಂಗೆ ಈ ಪಾರ್ಸಲ್ಗೆಲ್ಲ ರ್ಯಾಪ್ ಮಾಡ್ತಾರಲ್ಲ ಪೇಪರ್, ಅದನ್ನೆಲ್ಲ ಹಾಕಿ ಪೇಪರ್ನೆಲ್ಲ ರ್ಯಾಪ್ ಮಾಡ್ಬಿಟ್ಟು ಅವ್ರು ಒಂದ್ ಕಡೆ ಹಾಕಿರ್ತಾರೆ. ಇಬ್ರು ಸ್ವಲ್ಪ ಆದ್ಮೇಲೆ ಇಬ್ರು ನಾರ್ಮಲ್ ಆಗಿ ಎಚ್ಚರ ಆಗ್ತಾರೆ. ಸ್ವಲ್ಪ ನಾರ್ಮಲ್ ಆದ್ಮೇಲೆ ಎಲ್ಲ ಕುತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಹೀರೋಯಿನ್ ಒಬ್ರ ಜೊತೆ ಮಾತಾಡ್ತಿರ್ತಾಳೆ. ಇವ್ನು ಹೋಗಿ ನೋಡಿದ್ರೆ ಅವ್ಳು ನೋಡ್ಬಿಟ್ಟು ಕೈ ತೋರಿಸ್ತಾಳೆ ನಟ. ಅದು ಇವನು ಮರ್ತೋಗ್ಬಿಟ್ಟು ಕೈ ತೋರಿಸ್ಬಿಡ್ತಾನೆ, ಅಂದ್ರೆ ಹಾಯ್ ನಂಗೆ. ಅದು ನೋಡ್ಬಿಟ್ಟು ಅವ್ನ ಲೆವೆಲ್ ಕಮ್ಮಿ ಆಗ್ಬಿಡುತ್ತಲ್ಲ, ಸೊ ಅದನ್ನ ಹಂಗೆ ಮಾಡ್ತಾ ಮಾಡ್ತಾ ತಲೆ ಏನೋ ಕೆರ್ಕೋತಾರಂಗೆ ಕೈನ ಹಿಂಗ್ ಅನ್ಕೊಂಡ್ ಹೋಗ್ತಾನೆ, ತೋರ್ಸ್ಕೋಬಾರ್ದು ಅಂತ. ಎಲ್ಲಾರು ಟ್ರೈನಿಂಗ್ ಮಾಡ್ತಾ ಇರ್ತಾರ. ಹೀರೋಗೆ ಸ್ವಲ್ಪ ಏಟ್ ಆಗ್ಬಿಡುತ್ತೆ. ಅವಾಗ ಬಂದ್ಬಿಟ್ಟು ಇವಳೇ ಟ್ರೀಟ್ಮೆಂಟ್ ಮಾಡ್ತಾಳೆ. ಮಾಡೋದೆಲ್ಲ ಮಾಡ್ಬಿಟ್ಟು ಚೆನ್ನಾಗಿತ್ತಾಳೆ. ಮುಂದಕ್ಕೆ ಹೋಗ್ತಾ ಮೂರ್ಛೆ ಹೋಗ್ಬಿಟ್ಟು ಬಿದ್ದೋಗ್ಬಿಡ್ತಾಳೆ. ಅವನೊಳ್ಳೆ ಇಲ್ಲಿ ಡಾಕ್ಟರ್ ಯಾರು ಅಂತಾನೆ ಅರ್ಥ ಆಗ್ತಿಲ್ಲ. ಈ ಪೇಷಂಟ್ ಯಾರು ಡಾಕ್ಟರ್ ಮಾಡಿದವರು ಅಂತ ಒಳೆಗಳು ಗುಣಿಕಂತ ತಗೊಂಡೋಗ್ಬಿಟ್ಟು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಡಾಕ್ಟರ್ ಹೇಳ್ತಾರೆ ಇದೆಲ್ಲ ನಾರ್ಮಲ್, ಅವ್ರಿಗೆ ಸ್ಟ್ರೆಸ್ ಇಂದ ಈ ತರ ಆಗಿದೆ ಅಷ್ಟೇ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ಅದಾದ್ಮೇಲೆ ಮತ್ತೆ ಮನೆಗೆ ಹೋಗ್ತಿರ್ತಾರೆ. ಡ್ರಾಪ್ ಮಾಡಕ್ಕೆ ಅಂತ ಕರ್ಕೊಂಡು ಹೋಗ್ತಾನೆ ಓಲಿ ಪಾಪ ಅಂತ. ಸ್ವಲ್ಪ ದೂರ ಹೋಗ್ತಾ ನನಗೆ ಬೀಚ್ಗೆ ಹೋಗ್ಬೇಕು ಅಂತ ಹೇಳ್ತಾಳೆ. ಸರಿ ಹೋಗ್ಲಿ ಬಿಡು ಅಂದ್ಬಿಟ್ಟು ಇವನು ಕರ್ಕೊಂಡು ಹೋಗ್ತಾನೆ ಬೀಚ್ಗೆ ಅಂತ. ಆಗ ಬೀಚಲ್ಲಿ ಹಿಂಗೆ ಆಟ ಆಡ್ತಾ ಇರ್ಬೇಕಾರೆ ಹೀರೋ ಕೇಳ್ತಾನೆ ನೀ ಯಾಕೆ ಡಾಕ್ಟರ್ ಅದೇ ಅಂತ. ಅವಳು ಹೇಳ್ತಾಳೆ ನಮ್ಮ ಅಪ್ಪಂಗೆ ಒಂದು ಟ್ರೂಮರ್ ಇತ್ತು. ಆ ಟೈಮಲ್ಲಿ ಎಲ್ಲಾ ತರ ಚಿಕಿತ್ಸೆ ಮಾಡಕ್ ಟ್ರೈ ಮಾಡಿದ್ರು, ನಮ್ಮ ಹತ್ರ ಕಾಸು ಇರ್ಲಿಲ್ಲ, ಆಮೇಲೆ ಹೆಲ್ಪ್ ಮಾಡಕ್ಕೂ ಯಾರು ಇರ್ಲಿಲ್ಲ. ಆ ಟೈಮ್ ಅನ್ಕೊಂಡೆ ನಾನ್ ಡಾಕ್ಟರ್ ಆಗ್ಬೇಕು ಅಂತ. ಹೆಂಗೋ ಕಷ್ಟಪಟ್ಟೆ ಆಗ್ಬಿಟ್ಟೆ, ಇವಾಗ ಆಗಿದ್ದೀನಿ ಅಂತ ಅಂದ್ಬಿಟ್ಟು. ಬಟ್ ಆದ್ರೆ ನಾನ್ ಅನ್ಕೊಂಡಂಗೆ ನಾನು ಒಳ್ಳೆ ಡಾಕ್ಟರ್ ಅಲ್ಲ ಅಂತ ಫೀಲ್ ಮಾಡ್ತಾಳೆ. ಅದಾದ್ಮೇಲೆ ಸರಿ ಡ್ರಿಂಕ್ ಮಾಡೋಣ ಅಂದ್ಬಿಟ್ಟು ಇಬ್ರು ಡ್ರಿಂಕ್ ಮಾಡ್ತಿರ್ತಾರ. ಡ್ರಿಂಕ್ ಮಾಡ್ತಾ ಮಾಡ್ತಾ ಹೀರೋಗೆ ಜಾಸ್ತಿ ಆಗ್ಬಿಡುತ್ತೆ. ಅವನು ಹೀರೋಯಿನ್ ನೋಡ್ತಿದಂಗೆ ಅವಳ ವೈಫ್ ತರ ಕಾಣ್ಬಿಡುತ್ತೆ. ಓ ನೀ ಯಾಕೆ ನಾನು ಬಿಟ್ಬಿಟ್ಟು ಹೋದೆ ಅಂತ ಅಳಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಅಳ್ತಾ ಅಳ್ತಾ ನಿಜಲ್ಲ ಅವಳ ವೈಫೇ ಅನ್ಕೊಂಡು ತುಂಬಾ ಅಳ್ತಿರ್ತಾನೆ. ಮನಿಕೋತಾನೆ. ಇವಳಿಗೆ ಹೀರೋ ಕಂಡ್ರೆ ಇಷ್ಟನೇ ಆಗೋಯ್ತು ನಿಜಾಲು. ಅದರಿಂದ ಫೀಲಿಂಗ್ ಸ್ಟಾರ್ಟ್ ಆಗೋಯ್ತಾ. ಇವಳು ಪಕ್ಕ ಕೂತ್ಕೊಂಡು ಅವನ ಸಮಾಧಾನ ಮಾಡಂಗೆ ಬೆನ್ ಮೇಲೆ ಹಿಂಗ್ ತಟ ಇರ್ತಾಳೆ. ಹಂಗೆ ಪಕ್ಕದಲ್ಲಿ ಮನಿಕೊಂಡು ಬಿಟ್ಟಿರ್ತಾಳೆ. ಬೆಳಗ್ಗೆ ಕಂಡ್ಬಿಡ್ತಾನೆ. ಬಿಟ್ಬಿಟ್ಟು ಕೂತ್ಕೊಂಡು ಏನೋ ಯೋಚನೆ ಮಾಡ್ತಿರ್ತಾನೆ. ಹೀರೋಯಿನ್ ಕೂತಿರ್ತಾಳೆ, ಏನೂ ಮಾತಾಡಲ್ಲ. ಸಡನ್ ಆಗಿ ಕಿಸ್ ಮಾಡ್ಬಿಡ್ತಾಳೆ. ತಪ್ಪ ಇತ್ತು ನಂಗೆ ಮುಖ ತೋರಿಸಿದ್ರು. ಆಮೇಲೆ ಅವನು ವಾಪಸ್ ಕಿಸ್ ಮಾಡ್ತಾನೆ. ಸ್ವಲ್ಪ ಕ್ಲೋಸ್ ಆಗಿರ್ತಾರೆ. ಅದಾದ್ಮೇಲೆ ಕನ್ಫರ್ಮ್ ಆಗ್ಬಿಡುತ್ತೆ ಇಬ್ರು ಇಷ್ಟಪಡ್ತಿದೆ, ಲವ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಆಗ ಹೀರೋನ್ ಹೇಳ್ತಾಳೆ ನೀನು ಯಾವ್ದೇ ಕಾರಣಕ್ಕೂ ಯಾವಾಗ್ಲೂ ರಿಸ್ಕ್ ತಗೊಂಡು ಒಬ್ಬರನ್ನ ಕಾಪಾಡ್ತಿಲ್ಲ, ಆ ತರ ಎಲ್ಲ ಮಾಡ್ಬೇಡ, ನೀ ಪ್ರಾಮಿಸ್ ಮಾಡು ಅಂತ ಕೇಳ್ಕೊಂತಾಳೆ. ಅದಕ್ಕೆ ಸರಿ ಅಂತಾನು ಹೀರೋನ್ ಒಪ್ಕೊಂಡ್ಬಿಡ್ತಾನೆ, ನಾನು ಆ ತರ ಮಾಡಲ್ಲ ಅಂತ. ಆಮೇಲೆ ಯಾರೋ ಬೆಲ್ ಮಾಡಂಗ್ ಸೌಂಡ್ ಆಗುತ್ತೆ. ಯಾರೋ ಬಂದ್ರು ಅಂದ್ಬಿಟ್ಟು ಹೀರೋಯಿನ್ ಅವ್ನ ರೂಮ್ ಒಳಗೆ ಔಸಿಟ್ಬಿಟ್ಟು ಅವ್ನ್ ಚೆಕ್ ಮಾಡಕ್ ಹೋಗ್ತಾನೆ. ಇವಳು ಅಲ್ಲಿ ನಿಂತ್ಕೊಂಡು ಫೋಟೋಸ್ ಎಲ್ಲ ಚೆಕ್ ಮಾಡ್ತಿರ್ತಾಳೆ. ಅವ್ನ ವೈಫ್ ನ ಫೋಟೋ ಚೆಕ್ ಮಾಡ್ತಾಳೆ. ಅದಾದ್ಮೇಲೆ ಈ ಕಡೆ ತೋರಿಸ್ತಾರೆ. ಅದೇ ಫಸ್ಟ್ ಸೀನ್ ಅಲ್ಲಿ ಪೇಷಂಟ್ ಇದ್ರಲ್ಲ ವೈಫ್, ಏನಾಗುತ್ತೆ ಅಂದ್ರೆ ಆ ವೈಫ್ಗೆ ತುಂಬಾ ಡಿಸೀಸ್ ಜಾಸ್ತಿ ಆಗ್ಬಿಟ್ಟು ಕೋಮಾಗೆ ಹೋಗ್ಬಿಡ್ತಾರೆ. ಸೊ ಈಗ ಅವ್ರಿಗೆ ಬದುಕಿರೋದು ವೇಸ್ಟ್ ಅನ್ನಂಗ್ ಆಗ್ಬಿಡ್ತು. ಅಂದ್ರೆ ಹೇಳ್ಬೇಕು ಅಂದ್ರೆ ಅವರು ಜೀವಂತವಾಗಿ ಬರೋದು ತುಂಬಾ ಡೌಟ್. ಸೊ ಅವ್ರು ಏನ್ ಹೇಳ್ತಿರ್ತಾರೆ, ಅಟ್ಲೀಸ್ಟ್ ಅವ್ರ ಬಾಡಿ ಪಾರ್ಟ್ಸ್ ಯಾರಿಗಾರ ದಾನ ಮಾಡಿ, ಯಾಕಂದ್ರೆ ಯಾರಿಗಾರು ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ಅವ್ರು ಇರೋ ಸಿಚುವೇಶನ್ ಯೂಸ್ ಮಾಡ್ಕೊಂತಿದ್ದಾರೆ. ಪಾಪ ಯಪ್ಪ ತುಂಬಾ ಕಷ್ಟ ಪಡ್ತಾ ಇರ್ತಾನೆ. ಅವ್ನು ನಂಗೆ ಸ್ವಲ್ಪ ಟೈಮ್ ಕೊಡಿ, ನಾಳೆ ಅವಳು ಬರ್ತಡೆ, ನಾನು ಏನೋ ಮಾಡ್ಬೇಕು ಅಂತ ಹೇಳ್ಕೊಂಡು ತುಂಬಾ ಫೀಲ್ ಮಾಡ್ತಾಳೆ. ಇದು ಮಾತಾಡ್ತಿರೋದನ್ನ ಹೀರೋಯಿನ್ ದೂರದಲ್ಲಿ ನಿಂತ್ಕೊಂಡು ಕೇಳಿಸ್ಕೊಂಡ್ಬಿಡ್ತಾಳೆ. ಕೇಳಿಸಿದ್ದೆ ಎಲ್ಲ ಅರ್ಥ ಆಗುತ್ತೆ ತಪ್ಪು ಅಂತ. ಬಟ್ ಆದ್ರೆ ಒಂಥರ ಈಗೋ ಪ್ರಾಬ್ಲಮ್. ತುಂಬಾ ಬೇಜಾರಲ್ಲಿರ್ತಾಳೆ. ಹೀರೋ ಬಂದ್ಬಿಟ್ಟು ಏನಾಯ್ತು ಅಂತ ಕೇಳೋದಕ್ಕೆ ಹೇಳ್ಬಿಡ್ತಾಳೆ ಹಿಂಗ ಆಯ್ತು ಅಂತ. ಬಟ್ ಹೇಳ್ದಾಗ ಹೀರೋ ಬೈತಾನೆ, ನೀ ಮಾಡಿದ ತಪ್ಪು, ಹೋಗ್ಬಿಟ್ಟು ಅವಳ ಹತ್ರ ಸಾರಿ ಕೇಳು, ನಿನ್ನಿಂದನೇ ಅದಾಗಿದ್ದು ಅಂದಾಗ ಅವಳು ಅವಾಗ್ಲೂ ಒಪ್ಕೊಳ್ಳಲ್ಲ. ನಾನೇ ಕೇಳ್ಬೇಕು, ನಂದಲ್ಲ ಅದು, ನಾನೇನ್ ಬೇಕು ಅಂತ ಮಾಡ್ಲಿಲ್ಲ, ಅದು ಸಡನ್ ಆಗಿ ಆಗಿರೋದು, ನಂಗೋದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಿರ್ತಾಳೆ. ಅವಳು ಅರ್ಥನೇ ಮಾಡ್ಕೊಳಲ್ಲ. ಹೀರೋ ಹೇಳ್ಬಿಡ್ತಾನೆ, ನೀನು ಅವನ ಹತ್ರ ಸಾರಿ ಕೇಳ್ದೆ, ನನ್ನ ಹತ್ರ ಬಂದ್ ಮಾತ್ರ ಮಾತಾಡಕ್ಕೆ ಹೋಗ್ಬೇಡ, ನನ್ನ ಹತ್ರ ಮಾತೇ ಬಿಟ್ಬಿಡು, ನಿನ್ಗೂ ನಂಗೂ ಸಂಬಂಧ ಇಲ್ಲ ಅಂತ ಹೇಳ್ಬಿಡ್ತಾನೆ. ಇವಳು ಹೌದಾ ಸರಿ ಆಯ್ತು ಅಂತ ಅಂದ್ಬಿಟ್ಟು ಇವಳು ಬಿಟ್ಬಿಟ್ಟು ಹೋಗ್ಬಿಡ್ತಾಳೆ. ಆಮೇಲೆ ಹೀರೋದು ಒಂದು ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಆ ಫ್ಲಾಶ್ ಬ್ಯಾಕ್ ಅಲ್ಲಿ ಹೀರೋ ಏನೋ ಒಂದ್ ಮಾಡ್ತಿರ್ತಾನೆ. ಒಂದ್ ಚಿಕ್ಕದಾಗ ಒಂದ್ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಅದ್ ನೋಡಕ್ ಚಿಕ್ಕದಾಗಿರುತ್ತೆ, ಬಟ್ ಆದ್ರೆ ಒಳಗಡೆ ಇರೋ ಡ್ರೈವರ್ಗೆ ಒಂದ್ ಲೇಡಿಗೆ ತುಂಬಾ ಏಟ್ ಆಗ್ಬಿಟ್ಟಿರುತ್ತೆ. ಅದು ಹೆಂಗೆ ಅಂದ್ರೆ ತುಂಬಾ ಬ್ಲಡ್ ಲಾಸ್ ಆಗ್ತಿರುತ್ತೆ. ಹೀರೋ ಏನ್ ಮಾಡ್ತಾನೆ, ಕೈಲಿ ತುಂಬಾ ಟೈಟ್ ಆಗಿ ಹಿಡ್ಕೊಂಡಿರ್ತಾನೆ, ಯಾಕಂದ್ರೆ ಬ್ಲಡ್ ಈಚೆ ಬರಬಾರ್ದು ಅಂತ. ಹಿಂಗಿರ್ಬೇಕಾದ್ರೆ ಹೀರೋಗೆ ಒಂದ್ ವಿಷಯ ಗೊತ್ತಾಗುತ್ತೆ, ಅವಳ ವೈಫ್ಗೂ ಏನೋ ಆಗಿದೆ ಅಂತ. ಅದರಿಂದ ಈಗ ಅವ್ನ್ ಬಿಟ್ಬಿಟ್ಟು ಹೋಗಕ್ಕೆ ಅಂತ ಹೋಗ್ತಿದ್ರೆ ಆ ಬಾಪ್ ಕಟ್ ಹುಡುಗಿ ಇರ್ತಾಳಲ್ಲ, ಅವಳು ಬಂದ್ಬಿಟ್ಟು ಹೇಳ್ತಾಳೆ, ಇವಾಗ ನೀ ಕೈ ಎತ್ಬಿಟ್ಟೆ ಆ ಹುಡುಗಿ ಸತ್ತೋಗ್ಬಿಡ್ತಾಳೆ, ಆಂಬುಲೆನ್ಸ್ ಬರೋ ಅಷ್ಟೆಲ್ಲ ಅವಳು ಹುಡುಗಿ ಸತ್ತೋಗ್ತಾಳೆ ಅಂತ ಹೇಳ್ತಾಳೆ. ಅದಕ್ಕೆ ಕೇಳಿದ್ದೆ ಹೀರೋಗೆ ಇತ್ತಾಗ ಬಿಡೋಕ್ಕೂ ಆಗಲ್ಲ, ಅತ್ತಾಗ ಹೋಗೋಕ್ಕೂ ಆಗಲ್ಲ, ಆ ಥರ ಆಗ್ಬಿಡುತ್ತೆ. ಅವನು ಅಟ್ಲೀಸ್ಟ್ ನನ್ನ ನೆಂತಿ ಇರೋ ಜಾಗಕ್ಕಾರಿ ಏನಾರು ಕಳಿಸಿ ಅವಳಿಗೆ ಹೆಲ್ಪ್ ಬೇಕು ಅಂತ ಅಂದ್ಬಿಟ್ಟು ಕಿರ್ಚ್ಕೊಂತ ಇರ್ತಾನೆ.
ಬಟ್ ಆದ್ರೆ ತುಂಬಾ ಲೇಟ್ ಆಗ್ಬಿಡುತ್ತೆ, ವೈಫ್ ತೀರೋಗ್ಬಿಡ್ತಾರೆ. ಅದಲ್ಲದೆ ಈ ಲೇಟಿನೂ ಉಳಿದ್ರೋ ಇಲ್ವೋ ಗೊತ್ತಿಲ್ಲ, ಇದೆಲ್ಲ ಆಗಿರುತ್ತೆ. ಅದಾದ್ಮೇಲೆ ಆ ವೈಫ್ ಹಸ್ಬೆಂಡ್ ಇದಾನಲ್ಲ, ಅವನ್ ಏನ್ ಮಾಡ್ತಾನೆ, ಸಡನ್ ಓಡೋಗ್ಬಿಟ್ಟು ರೂಮ್ ಬಾಗ್ಲ ಹಾಕ್ಬಿಡ್ತಾನೆ. ಎಲ್ಲಾರು ಶಾಕ್ ಆಗಿ ನೋಡ್ತಿರ್ತಾರೆ. ಅವ್ನು ಹಾಕೊಂಡಿದ್ ನೋಡಿದ್ರೆ ಯಾಕೋ ಸರಿ ಇಲ್ಲ ಅಂತ. ಏನಾಯ್ತು ಅಂದ್ರೆ ಯಾಕೋ ಓಡೋಗ್ಬಿಟ್ಟು ಬಾಗ್ಲ ಹಾಕೊಂಡ ಅಂತ. ಏನ್ ನೋಡ್ತಾ ಇದೀರಾ, ಬಾಗ್ಲು ಹೊಡ್ಬಿಟ್ಟು ನಡೀರಿ ಅಂದ್ಬಿಟ್ಟು ಒಳಗೋಗಿ ನೋಡಿದ್ರೆ ಅವ್ನು ಹ್ಯಾಂಗ್ ಮಾಡ್ಕೊಂಡಿರ್ತಾನೆ. ಇದನ್ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಆಲ್ರೆಡಿ ತುಂಬಾ ಸೀರಿಯಸ್ ಕಂಡೀಷನ್ ಆಗ್ಬಿಟ್ಟಿರುತ್ತೆ. ಎಲ್ಲ ಹೋಗ್ಬಿಡ್ತು ಪ್ರಾಣ ಅಂತಂದ್ರು ಹೀರೋನ್ ಬಿಡೋದೇ ಇಲ್ಲ. ಅದ್ ತಗೊಂಡ್ಬಿಟ್ಟು ಶಾಕ್ ಎಲ್ಲ ಕೊಡ್ತಾಳೆ. ಬಟ್ ಏನೇ ಕೊಟ್ರು ಅವ್ನು ಎಚ್ಚರ ಆಗ್ತಿರಲ್ಲ. ಅವ್ಳ ಫ್ರೆಂಡ್ ಹೇಳ್ತಾಳೆ, ಇಲ್ಲ ಆಗೋಯ್ತು, ಹೊಟ್ಟೋಗ್ಬಿಟ್ಟ ಅಂತ ಹೇಳಿದ್ರು. ಇಲ್ಲ ಪ್ಲೀಸ್, ನಾನು ಈ ತರ ಆಗ್ಬಾರ್ದಿತ್ತು, ಒಂದ್ ನಿಮಿಷ ಇರು, ಲಾಸ್ಟ್ ಸರಿ ಅನ್ಕೊಂಡು ಕೊಡ್ತಾನೆ ಇರ್ತಾಳೆ. ಕಂಟಿನ್ಯೂಸ್ಲಿ ಕೊಡ್ತಾ ಬಟ್ ಆದ್ರೆ ಒಂದ್ ಟೈಮ್ಗೆ ಅವಳಿಗೂ ಹೋಗ್ಬಿಡುತ್ತೆ. ಬಟ್ ಆದ್ರೆ ಬಿಡಲ್ಲ. ಅದೇನೋ ಒಂಥರ ಇದು ಇರುತ್ತೆ ಈಗೋ, ಅದ್ ಹೆಂಗ್ ಬಿಟ್ಬಿಟ್ಟು ಹೋಗ್ಬಿಡುತ್ತೆ ಅಂತ. ಹೆಂಗೋ ಮಾಡಿ ಇನ್ನೊಂದ್ಸರಿ ಶಾಕ್ ಕೊಟ್ಟಾಗ ಕಂಡ್ಬಿಟ್ಬಿಡ್ತಾನೆ. ಎಲ್ಲಾರ್ಗು ಶಾಕ್ ಆಗ್ಬಿಡುತ್ತೆ. ಅವಳು ಸತಿ ಬದುಕಿದಾನೆ ಹೇಳ್ಬೇಕು ಅಂದ್ರೆ. ಇದ್ ನೋಡಿದಾಗ ಇವಳಿಗೆ ಹೆಂಗಿರುತ್ತೆ ಅಂದ್ರೆ, ಅಟ್ಲೀಸ್ಟ್ ಒಬ್ಬನ್ ಬಚಾವ್ ಮಾಡಿದೆ ಅಂತ ತುಂಬಾ ಖುಷಿ ಪಡ್ತಾಳೆ. ಇದಾದ್ಮೇಲೆ ಅವಳಿಗೆ ತುಂಬಾ ರಿಯಲೈಸ್ ಆಗುತ್ತೆ ಅವಳು ಎಷ್ಟು ದೊಡ್ಡ ತಪ್ಪು ಮಾಡಿದ್ಲು ಅಂತ. ಅದಾದ್ಮೇಲೆ ಹೋಗ್ಬಿಟ್ಟು ಹೀರೋ ಹತ್ರ ಮಾತಾಡಕ್ ಹೋದ್ರೆ ಅವನು, ನೋಡು ಇವಾಗ ನನಗೂ ನಿನಗೂ ಅಡ್ಜಸ್ಟ್ ಆಗಲ್ಲ, ಸೊ ಇಬ್ರು ಬೇರೆ ಆಗೋದೇ ಸರಿ ಅಂತ ಅನ್ಸುತ್ತೆ, ಬ್ರೇಕಪ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಡ್ತಾನೆ. ಇವಳಿಗೆ ಮಾತೆ ಬರಲ್ಲ, ಏನ್ ಹೇಳೋದು ಗೊತ್ತಾಗಲ್ಲ, ಸುಮ್ನಾಗ್ಬಿಡ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತಾಳೆ. ಯಾಕಂದ್ರೆ ಫೋರ್ಸ್ ಮಾಡಿ ಬರೋ ಅಂತ ವಿಷಯ ಅಲ್ಲವಲ್ಲ ಅದು. ಆಮೇಲೆ ಇದ್ರ ಬಗ್ಗೆ ಫೀಲ್ ಮಾಡ್ಕೊಂಡು ಫ್ರೆಂಡ್ ಜೊತೆ ಮಾತಾಡ್ತಾ ಇರ್ತಾಳ. ಯಾವಾಗ್ಲೂ ಅವಳು ಮೂರ್ಛೆ ಹೋಗಿ ಬಿದ್ದೋಗ್ತಾಳಲ್ಲ, ಆತರ ಮತ್ತೆ ಬಿದ್ದೋಗ್ಬಿಡ್ತಾಳೆ. ಅವಾಗ ಅವಳು ಇದ್ರ ಬಗ್ಗೆ ಚೆಕ್ ಮಾಡಿರಲ್ಲ. ಇದು ಫುಲ್ ಸೀರಿಯಸ್ ಕಂಡೀಷನ್ ತರ ಚೆಕ್ ಮಾಡಿ ನೋಡಿದ್ರೆ ಅವಳಿಗೆ ಬ್ರೈನ್ ಟ್ಯೂಮರ್ ಇದೆ. ಇದನ್ನ ಯಾರು ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ. ಅದರಿಂದ ತುಂಬಾ ದೊಡ್ಡದಾಗಿರ್ಲಿಲ್ಲ, ಸ್ವಲ್ಪ ಮೀಡಿಯಂ ಲೆವೆಲ್ ಇವಾಗ್ಲೇ ಬೇಗ ಕಂಡಿಡ್ಬಿಟ್ಟಿದ್ದಾರೆ. ಸೊ ಅದರಿಂದ ಒಂದ್ ಚಿಕ್ಕದಾಗಿರೋ ಸರ್ಜರಿ ಮಾಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಒಪ್ಕೊಂಡು ಸರ್ಜರಿ ಮಾಡಿಸ್ಕೋಬೇಕು ಅಂತ ರೆಡಿ ಆಗ್ತಾಳೆ. ಅಲ್ಲಿ ಹೋಗ್ಬಿಟ್ಟು ಆ ಪರ್ಸನ್ ಹತ್ರ ಹೋಗಿ ಸಾರಿ ಕೇಳ್ತಾಳೆ, ಕ್ಷಮೆ ಕೇಳ್ತಾಳೆ. ಎಲ್ಲಾ ವಿಷಯ ಹೇಳಿದ್ರು ಅವಳಿಗೆ ತುಂಬಾ ಬೇಜಾರ ಆಗ್ತಿರುತ್ತೆ. ಯಾಕಂದ್ರೆ ಅವಳು ಮಾಡಿದ ಒಂದು ಮಿಸ್ಟೇಕ್ ಇಂದ ಎಷ್ಟು ಚೇಂಜ್ ಆಗೋಯ್ತು ಅಂತ. ಇವನು ಎಲ್ಲ ಕೇಳ್ಕೊಂತಾನೆ. ಅವನಿಗೆ ಏನ್ ಮಾಡಿದ್ರು ವೇಸ್ಟೇ, ಎಲ್ಲ ಆಗೋದೆಲ್ಲ ಆಗ್ಬಿಡ್ತಲ್ಲ. ಸೊ ನಿನ್ನಿಂದ ನಾ ತುಂಬಾ ಕಷ್ಟ ಅನ್ಭವಿಸಿದೀನಿ. ಅವತ್ತೊಂದ್ ಜಸ್ಟ್ ಒಂದೇ ಒಂದ್ ಮಿಸ್ಟೇಕ್ ನೀನ್ ಕರೆಕ್ಟ್ ಆಗಿ ಇದ್ಬಿಟ್ಟಿದ್ರೆ ನನ್ನ ವೈಫ್ ಉಳ್ಕೊಂಡ್ಬಿಡ್ತಿದ್ಲು ಅಂತ. ಇವಾಗ ಒಳಗೆ ಅರ್ಥ ಆಗುತ್ತೆ ಇವನೇನು ಕೆಟ್ಟವನಲ್ಲ, ಅವಳು ಒಳ್ಳೆಯವಳೆ ಅಂದ್ರೆ ಅವನು ಒಳ್ಳೆಯವನೇ ಅಂತ ಇವನ್ಗೆ ಅರ್ಥ ಆಗುತ್ತೆ ವೈಫ್ ವಿಷಯದಲ್ಲಿ. ಇದೆಲ್ಲ ಆದ್ಮೇಲೆ ಅವ್ನು ಫೀಲ್ ಮಾಡ್ತಿರ್ತಾನೆ, ನನ್ನ ಬಚಾವ್ ಮಾಡ್ಬಿಟ್ಟು ನೀನ್ ಏನ್ ಮಾಡ್ದೆ, ಇವಾಗ ನಿನ್ಗ ಹತ್ರ ಒಂದು ಕೆಲಸ ಮಾಡ್ಬೇಕು, ನನ್ನ ವೈಫ್ದು ಬಾಡಿದು ಪಾರ್ಟ್ಸ್ ಎಲ್ಲ ಡೊನೇಟ್ ಮಾಡ್ಬೇಕು ಅಂತಿದೀನಿ, ನೀನೇ ಅದಕ್ಕೆಲ್ಲ ಕರೆಕ್ಟ್ ಪರ್ಸನ್ ಹೋಗಿ ಸೇರ್ಬೇಕು, ಅಂತವ್ರಿಗೆ ನೀನ್ ಎಲ್ಲ ಅರೇಂಜ್ಮೆಂಟ್ ಮಾಡ್ಬೇಕು ಅಂತ ಕೇಳ್ಕೊತೀನಿ ಅಂತ ಅವ್ನು ಹೇಳ್ತಾನೆ. ಆವಾಗ ಅದನ್ನ ಕೇಳ್ಕೊಂಡು ತುಂಬಾ ಅಳ್ತಾನೆ ಇರ್ತಾಳೆ. ಅವಳಿಗೆ ಕಂಟ್ರೋಲೇ ಮಾಡಕ್ ಆಗ್ತಿರಲ್ಲ. ಅದಾದ್ಮೇಲೆ ನಂಗೆ ಸೀನ್ ಕಟ್ ಆಗುತ್ತೆ. ಅವ್ನ ಫ್ರೆಂಡ್ ಇದಾನಲ್ಲ, ಅಂದ್ರೆ ಆ ಬಾಪ್ ಕಟ್ ಹುಡ್ಗಿ ಒಂದ್ ಇರ್ತಾಳಲ್ಲ, ಅವನ ಮೇಲೆ ಕಣ್ಣು. ಇವಳಿಗೆ ಆಲ್ರೆಡಿ ಅವ್ನ್ ಕಂಡ್ರೆ ಇಷ್ಟ, ಬಟ್ ಆದ್ರೆ ಅವ್ನು ಇಷ್ಟ ಇಲ್ಲ ಅನ್ನಂಗೆ ತೋರ್ಸ್ಕೊಂತಿರ್ತಾನೆ. ಇವಳು ಅದನ್ನ ನೆಗ್ಲೆಕ್ಟ್ ಮಾಡೋದೇ ಬಿಟ್ಬಿಡ್ತಾಳೆ, ಯಾಕಂದ್ರೆ ಇಂಟ್ರೆಸ್ಟ್ ಕೊಡೋದೇ ಬಿಟ್ಬಿಡ್ತಾಳೆ. ಅವನು ಫೋರ್ಸ್ ಮಾಡಿ ಇಷ್ಟಪಡ್ಸೋದ್ ಬೇಡ ಅಂತ. ಹೀರೋ ಬಂದ್ಬಿಟ್ಟು ಹೇಳ್ತಾನೆ, ನೋಡು ಅವ್ನಿಗೆ ನಿನ್ ಕಂಡ್ರೆ ಇಷ್ಟ, ನೀನ್ ಏನ್ ಮಾಡ್ತಿದ್ಯಾ, ನೆಗ್ಲೆಕ್ಟ್ ಮಾಡ್ತಿದ್ಯಾ ತುಂಬಾ, ಅವ್ನಿಗೆ ಸ್ವಲ್ಪ ಚಾನ್ಸ್ ಕೊಡು, ಅವ್ನ್ ಟೈಮ್ ಕೊಟ್ರೆ ಅವನೇ ಬರ್ತಾನೆ, ಅವ್ನಿಗೆ ಹೇಳಕ್ ಗೊತ್ತಾಗ್ತಿಲ್ಲ ಅಷ್ಟೇ ಅಂತಾನೆ. ಯಾರೋ ಅವನ ತಂದ್ಬಿಟ್ಟು ಇವಳು ಸುಮ್ನೆ ಇವನೇನೋ ಅನ್ಬಿಟ್ಟ ಅನ್ಕೊಂಡು ಹೇಳ್ಕೊಂಡು ಹೋದ್ರೆ ಕರೆಕ್ಟಾಗಿ ಬಂದ್ಬಿಟ್ಟು ಡಿನ್ನರ್ಗೆ ಹೋಗೋಣ, ತಿಂಡಿಗೆ ಹೋಗೋಣ ಅನ್ಕೊಂಡ್ ಕರೀತಾನೆ, ಹೊರಗಡೆ ಎಲ್ಲ ಸುತ್ತಕೋಣ ಅಂತ. ಇವಳು ರಿಜೆಕ್ಟ್ ಮಾಡ್ಬಿಡ್ತಾಳೇನೋ ಅಂತಂದ್ರೆ ಇಲ್ಲ ಒಪ್ಕೊಂಡ್ಬಿಟ್ಟು ಸರಿ ಅಂತ ಒಪ್ಕೊಂಡ್ಬಿಡ್ತಾಳೆ. ಅವನಿಗೆ ಫುಲ್ ಖುಷಿ ಆಗ್ಬಿಡುತ್ತೆ. ಬಟ್ ಆದ್ರೆ ಮುಖದಲ್ಲಿ ತೋರ್ಸ್ಕೊಳಲ್ಲ. ಹೆಂಗೋ ಇವ್ರ ಜೋಡಿ ಒಳ್ದಾಗ್ತಾ ಇದೆ. ಅದಾದ್ಮೇಲೆ ಚರ್ಚಲ್ಲಿ ಹೀರೋಯಿನ್ ಕೂತಿರ್ತಾಳೆ. ಇವನು ಹೋಗ್ಬಿಟ್ಟು ಮಾತಾಡಿಸ್ತಾನೆ. ಅವಳು ಹೇಳ್ತಾಳೆ, ನಿನ್ನ ಬಿಟ್ಟೋದ್ಮೇಲೆ ನಂಗೆ ಅರ್ಥ ಆಯ್ತು ನೀನ್ ಎಷ್ಟು ಇಷ್ಟ ಪಡ್ತೀನಿ ಅಂತ. ಬಟ್ ಆದ್ರೆ ಈಗ ತುಂಬಾ ಲೇಟ್ ಆಗೋಯ್ತು. ನಂಗೆ ಗೊತ್ತು, ನಾನು ನಿನ್ ಜೊತೆ ಇರಕ್ಕೆ ಯಾವ್ದು ಅರ್ಹತೆ ನನ್ಗಿಲ್ವೇ ಇಲ್ಲ. ಸೊ ಅಕಸ್ಮಾತ್ ನಾನು ವಾಪಸ್ ನಿನ್ನ ಹತ್ರ ಬಂದ್ರು ನನ್ನಿಂದ ಸ್ವಲ್ಪ ದೂರ ಹೋಗ್ಬಿಡು, ನನಗ್ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂಥರ ಡೈರೆಕ್ಟ್ ಆಗಿ ಹೇಳ್ಬಿಟ್ಟು ಹೋಗ್ಬಿಡ್ತಾಳೆ. ಇರೋಗ ಏನ್ ಮಾತಾಡೋದು ಗೊತ್ತಾಗಲ್ಲ. ಹಂಗೆ ನೆಕ್ಸ್ಟ್ ಸೀನ್ಲಿ ತೋರಿಸ್ತಾರೆ, ಒಂದು ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗ್ಬಿಟ್ಟು ಎಲ್ಲ ಐಟಮ್ ಬಿದ್ದೋಗ್ಬಿಟ್ಟಿರುತ್ತೆ. ಅದೊಬ್ಬ ಪರ್ಸನ್ ಮೇಲೆ ಬಿದ್ಬಿಟ್ಟಿರುತ್ತೆ. ಆ ಪರ್ಸನ್ಗೆ ಕಾಲೇ ಅಲ್ಲಾಡ್ಸಕ್ ಆಗ್ತಿರಲ್ಲ, ಇಡೀ ಬಾಡಿನೇ ಫಿಕ್ಸ್ ಆಗ್ಬಿಟ್ಟಿರುತ್ತೆ. ಆ ಬಂಡೆನ ಎತ್ತದು ತುಂಬಾನೇ ಕಷ್ಟ. ಎತ್ತಕ್ ಹೋದ್ರು ಅವ್ನು ಸತ್ತೋಗ್ತಾನೆ, ಎತ್ತಕ್ ಹೋಗ್ಲಿಲ್ಲ ಅಂದ್ರೂ ಸತ್ತೋಗ್ತಾನೆ. ಆ ತರ ಪರಿಸ್ಥಿತಿ ಎಲ್ಲ ನೋಡ್ಬಿಟ್ಟು ಹೇಳ್ದಾಗ ಅವನು ನನಗೆ ಲಾಸ್ಟ್ ಒಂದೇ ಒಂದು ಆಸೆ ಇದೆ ಅಂತ ಅಂದ್ಬಿಟ್ಟು ವೈಫ್ ಕಾಲ್ ಮಾಡ್ತಾನೆ. ಫೋನ್ ಮಾಡ್ಕೊಡಿ ಅಂತ ಕೇಳ್ಬಿಟ್ಟು ಅಲ್ಲಿ ಫೋನ್ ಮಾಡಿದಾಗ, ನನಗೆ ತುಂಬಾ ಕೆಲಸ ಇದೆ ಅಮ್ಮ, ನಾನು ಇವತ್ತು ಲೇಟಾಗಿ ಬರ್ತೀನಿ, ಇವತ್ತು ಬರಕ್ಕಾಗಲ್ಲ, ಬೆಳಿಗ್ಗೆ ಬರ್ತೀನಿ, ಸೊ ನೀನೇನ್ ಟೆನ್ಷನ್ ತಗೋಬೇಡ, ಮನಗ್ ಬಿಡು, ಊಟ ಮಾಡ್ಬಿಟ್ಟು ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ಬಿಡ್ತಾನೆ. ಬಟ್ ಆದ್ರೆ ವೈಫ್
ವಾಯ್ಸ್ ಕೇಳಿದ್ದೆ ಅವ್ನು ಇನ್ನೂ ಬದುಕ್ಬೇಕು ಅಂತ ಆಸೆ ಆಗ್ತಿರುತ್ತೆ. ಅಳ್ತಾನೆ, ನಾನು ಹೆಂಗಾರ ಮಾಡಿ ಕಾಪಾಡಿ ಅಂತ. ಬಟ್ ಆದ್ರೆ ಅಲ್ಲಿರೋರೆಲ್ಲ ಹೇಳ್ತಾರೆ, ಇಲ್ಲ ಆಸೆ ಬಿಟ್ಬಿಡಿ, ನಿಮ್ನ ಕಾಪಾಡೋದು ತುಂಬಾ ಕಷ್ಟ ಅಂತ. ಆಗ ಹೀರೋ ಹೇಳ್ತಾನೆ, ನಾನ್ ಕಾಪಾಡ್ತೀನಿ ಅಂತ. ನಿಂಗೇನ್ ಅರ್ಥ ಆಗ್ತಿದೆಯಲ್ವೋ, ಇವಾಗಿನ್ ಸ್ವಲ್ಪ ಹೊತ್ಲಿ ಇಡೀ ಬಿಲ್ಡಿಂಗೇ ಕೊಲಾಪ್ಸ್ ಆಗ್ಬಿಡುತ್ತೆ, ನೀನು ಸತ್ತೋಗ್ತಿ ಅಂದಾಗ ಅದು ಪರವಾಗಿಲ್ಲ, ನಾನು ಹೆಂಗಾರ ಮಾಡಿ ಇವ್ರನ್ನ ಕಾಪಾಡಲೇಬೇಕು ಅಂತ ಅಂದ್ಬಿಟ್ಟು ಇವ್ನು ಇಲ್ದೆಲ್ಲ ರಿಸ್ಕ್ ತಗೋತಾ ಇರ್ತಾನೆ. ಆಗ ಅವ್ನಿಗೆ ಅದೇ ಗ್ಯಾಪ್ನಾಗುತ್ತೆ, ಹೀರೋಯಿನ್ ಹೇಳಿರ್ತಾಳೆ, ಯಾವ್ದೇ ಕಾರಣಕ್ಕೂ ರಿಸ್ಕ್ ತಗೋಬಾರ್ದು ನೀನು ಅಂತ. ಅದ್ ಗ್ಯಾಪ್ನಾಗಿದ್ದೆ ಇವ್ನಿಗೆ ಅರ್ಥ ಆಗೋದು, ಎಲ್ಲಾ ವಿಷಯ ಅರ್ಥ ಆಗ್ತಿರುತ್ತೆ. ಅವಳನ್ನ ಇವ್ನು ಎಷ್ಟು ಇಷ್ಟಪಟ್ಟಿದ್ದಾನೆ ಅಂತ ಮನ್ಸಲ್ಲಿ ಮುಖದಲ್ಲಿ ಇದ್ರಲ್ಲೂ ಕಾಣಿಸ್ಕೊಳ್ಳಿಲ್ಲ ಅಂದ್ರು ಮನ್ಸಿಂದ ಅವಳನ್ನ ತುಂಬಾ ಇಷ್ಟಪಟ್ಟಿರ್ತಾನೆ. ಅದರಿಂದ ಯೋಚನೆ ಮಾಡ್ತಾ ಇವನ್ಗೂ ಆಸೆ ಆಗ್ಬಿಡುತ್ತೆ ಈಗ ಬದುಕ್ಬೇಕು ಅಂತ. ಇಷ್ಟ ದಿನ ಬರ್ದೇ ಸಾವು ಭಯ ಇವಾಗ ಬಂದ್ಬಿಡುತ್ತೆ. ಬಟ್ ಅದೇ ಬಿಲ್ಡಿಂಗ್ ಎಲ್ಲ ಬೀಳ್ತಾ ಇರುತ್ತಾ, ಈಚೆ ಕಡೆ ನಿಂತ್ಕೊಂಡು ಎಲ್ಲ ನೋಡ್ತಿರ್ತಾರೆ, ಹೀರೋ ಸೊತೆ ಹೋಗ್ಬಿಟ್ಟ ಅಂತ ಎಲ್ಲ ತಿಳ್ಕೊಂತಾರೆ. ಬಟ್ ಹೆಂಗೋ ಮಾಡಿ ಒಳಗೋಗಿ ನೋಡಿದ್ರೆ ಹೀರೋ ಸತ್ತಿರಲ್ಲ, ಹೆಂಗೋ ಬಚಾಗ್ಬಿಟ್ಟಿರ್ತಾನೆ. ಅವನ್ನ ಕರ್ಕೊಂಡು ಹೋಗ್ಬಿಟ್ಟು ಹಾಸ್ಪಿಟ್ಲ್ಗೆ ಹಾಕ್ತಾರೆ. ಹಾಕಕ್ಕೆ ಅಂತ ಆಂಬುಲೆನ್ಸ್ ಕರ್ಕೊಂಡು ಹೋಗ್ತಿರ್ತಾರೆ. ಬಟ್ ಆದ್ರೆ ಹೆಂಗೋ ಮಾಡಿ ಆ ಪರ್ಸನ್ ಕಾಪಾಡ್ಬಿಡ್ತಾರೆ. ಇವ್ರು ಎಲ್ಲ ಅಳ್ತಾ ಇರ್ತಾರೆ, ಆ ಪರ್ಸನ್ ಬಚಾಗ್ಬಿಟ್ಟ, ಇವನ್ ಸತ್ತೋದ್ನಲ್ಲ ಅಂತ. ಬಟ್ ಆದ್ರೆ ಇವ್ರು ಅಳ್ತಾ ಇರೋದಕ್ಕೂ ಅದಕ್ಕೂ ಕಣ್ಬಿಟ್ಟು ನೋಡಿದ್ರೆ ಇವನು ಸಡನ್ ಆಗಿ ಎಲ್ಲರೂ ಎದುರ್ಕೊಂಡ್ಬಿಡ್ತಾರೆ. ಅಯ್ಯೋ ಇವ್ನ್ ಸತ್ತೋದ ಅಂದ್ರೆ ಬದುಕೋನೆ ಅಂತ ಇವ್ನು ಎದ್ಬಿಟ್ಟು ಓಡೋಗ್ತಾ ಇರ್ತಾನೆ. ಈ ಕಡೆ ಹಂಗೆ ಸೀನ್ ಕಟ್ ಮಾಡ್ತಾರೆ. ಈ ಕಡೆ ಹೀರೋಯಿನ್ಗೂ ವಿಷಯ ಗೊತ್ತಾಗ್ಬಿಟ್ಟು ಅವಳು ಬರ್ತಾಳೆ, ಹೀರೋಗೆ ಏನೋ ಏಟ್ ಆಗೋಯ್ತು ಅಂತ. ಇಲ್ಲಿ ಕ್ಯಾಪ್ಟನ್ ಟ್ರಾಫಿಕ್ ಆಗ್ಬಿಡ್ತು, ಹೀರೋಗೆ ಏಟ್ ಆಗ್ಬಿಟ್ಟಿದೆ ಅಂದ್ಬಿಟ್ಟು ಈ ಟೈಮ್ಲೇ ಟ್ರಾಫಿಕ್ ಆಗ್ಬೇಕಾ ಅಂತ ಅಂದ್ಬಿಟ್ಟು ಕೂಗಾಡ್ತಿದ್ರೆ ಕರೆಕ್ಟ್ ಆಗಿ ಹೀರೋ ಅವ್ರ ಗಾಡಿನೇ ಓವರ್ಟೇಕ್ ಮಾಡ್ಕೊಂಡು ಓಡೋಗ್ತಿರ್ತಾನೆ. ಯಾಕೆಂದ್ರೆ ಹೀರೋಯಿನ್ ನ ಮೀಟ್ ಮಾಡ್ಬೇಕು ಅಂತ. ಕ್ಯಾಪ್ಟನ್ ನೀವು ತಲೆ ಕೆಡ್ಸ್ಕೋಬೇಡಿ, ನಾನು ಹೀರೋಯಿನ್ ನ ಮಾತಾಡ್ಸ್ಬಿಟ್ಟು ನಾನೇ ಹಾಸ್ಪಿಟಲ್ ಅಡ್ಮಿಟ್ ಆಗ್ಬಿಡ್ತೀನಿ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ತಾರೆ. ಇವ್ನ್ ಯಾರು, ಇವ್ನ್ಗೆ ಏಟ್ ಆಗ್ತು ಅಂತ ನಾವು ಸಾಯ್ತಿದ್ರೆ ಇವ್ನ್ ನಮ್ನೆ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾರಲ್ಲ ಅಂತ ಎಲ್ಲ ಶಾಕ್ ಆಗ್ಬಿಡ್ತಾರೆ. ಅದಾದ್ಮೇಲೆ ಇಬ್ರು ಓಡೋಗ್ತಾರೆ. ಅತಿಂದಾನು ಹೀರೋ ಬರ್ತಾನೆ, ಇತ್ತಿಂದ ಹೀರೋಯಿನ್ ಬರ್ತಿರ್ತಾಳೆ. ಇಬ್ರು ಒಟ್ಟಿಗೆ ಮೀಟ್ ಆಗ್ಬಿಟ್ಟು ಒಬ್ರಿಗೊಬ್ರು ಅವ್ರ ಲವ್ ನ ಎಕ್ಸ್ಪ್ರೆಸ್ ಮಾಡ್ಕೊಂತಾರೆ. ಏನೂ ಮಾತಾಡಲ್ಲ, ಕಿಸ್ ಮಾಡ್ತಾರೆ. ಹೆಂಗಿದ್ಯಾ ಇವಾಗ ಆರಾಮ ಅಂತ ಹೀರೋ ಕೇಳಿದಾಗ ಹೀರೋಯಿನ್ ನಾನು ಚೆನ್ನಾಗೇ ಇದೀನಿ ಅಂತ ಇಬ್ರು ಖುಷಿಯಾಗಿ ಹಗ್ ಮಾಡ್ಕೊಂತಾರೆ. ಇದು ನೋಡ್ಬಿಟ್ಟು ಎಲ್ಲ ಶಾಕ್ ಆಗ್ಬಿಟ್ಟು ಅಲ್ಲಿ ನಿಂತ್ಕೊಂಡು ನೋಡ್ತಾ ನಗ್ತಾ ಇರ್ತಾರೆ. ಸೊ ಹಂಗೆ ಈ ಮೂವಿನ ಮುಗಿಸ್ತಾರೆ. ನಿಮ್ಗೆ ಇದ್ರ ಬಗ್ಗೆ ಏನ್ ಅನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ಹಾಕಿ. ತುಂಬಾ ಹೈ ಲೆವೆಲ್ ಆಗಿ ಏನಿಲ್ಲ, ಬಟ್ ಆದ್ರೆ ಒಂದ್ ಬೇಸಿಕ್ ಆಗಿ ಲವ್ ಸ್ಟೋರಿ ಚೆನ್ನಾಗಿತ್ತು. ಸ್ವಲ್ಪ ಇನ್ನು ಬೆಟರ್ ಆಗಿ ತಗೊಂಡ್ ಹೋಗ್ಬೋದಿತ್ತು ನನಗನ್ಸಿದ್ದು. ನಿಮ್ಗೆ ಏನ್ ಅನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.